ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾರವರು ಶಿವರಾತ್ರಿಯ ಬಗ್ಗೆ, ಶಿವ ಜಯಂತಿಯ ಬಗ್ಗೆ, ತಂದೆ ಮತ್ತು ಮಕ್ಕಳ ಜಯಂತಿಯ ಬಗ್ಗೆ ಹೇಳ್ತಾ ಇದ್ರು. ಮತ್ತೆ ಸಂಗಮ ಯುಗದಲ್ಲಿ ನಾವು ಬಾಬಾರವರ ಮಕ್ಕಳು ಯಾವ ರೀತಿ ನಿರಾಕಾರ ರೂಪದಲ್ಲಿ ಬಾಬಾರವರ ಜೊತೆಗೆ ಸೇವೆಯನ್ನ ಮಾಡಲಿಕ್ಕೆ ನಿಮಿತ್ತರಾಗ್ತೀವಿ. ಅದರ ಆಧಾರದಲ್ಲಿ ಹೇಗೆ ಭಕ್ತರು ಸಹ ಶಿವರಾತ್ರಿ ಹಬ್ಬವನ್ನ ವಿಧಿವತ್ತಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ರು. ಅಲ್ಲಿ ನವದಾ ಭಕ್ತಿ ಮಾಡುವಂತಹ ಭಕ್ತರಿಗೂ ಕೂಡ ಸತ್ಯ ಹೃದಯದಿಂದ ಅವರು ಆ ಕಾರ್ಯವನ್ನ ಮಾಡುವಂತ ಕಾರಣದಿಂದ ಭಕ್ತಿಯ ಫಲನೂ ಕೂಡ ಅವರಿಗೆ ಏನಾಗ್ತಾ ಇರ್ತದೆ, ಸಿಗ್ತಾ ಇರುತ್ತೆ ಅಂತ ಬಾಬಾ ಹೇಳಿದ್ದಾನೆ. ವಿಶೇಷವಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಇವತ್ತು ಈಶ್ವರಿ ಸೇವೆಯನ್ನ ಮಾಡ್ತಿರೋ ಅದಲ್ಲಿ ನಾನು ನನ್ನತನವನ್ನ ನೀವೇನ್ ಮಾಡಬಾರ್ದು, ತರಬಾರ್ದು. ನಾನೇನ್ ಹೇಳ್ತೇನೋ ಅದೇ ಸರಿ, ನಾನು ಸೀನಿಯರ್ ಆಗಿದ್ದೇನೆ, ನಾನು ಯಾವಾಗಲೂ ವಿದ್ಯಾರ್ಥಿಯಾಗಿ ಭಗವಂತ ಹೇಳಿರುವಂತ ವಿಷಯವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಇನ್ನೂ ಸಹಜವಾಗಿ ಅರ್ಥ ಮಾಡ್ಕೊಳ್ಬೇಕು, ಇನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಬೇಕು ಹೇಳುವಂತ ಆ ವಿದ್ಯಾರ್ಥಿತನ ಇರಬೇಕೇ ಹೊರತು ನಾನು ಹೇಳ್ತಾ ಇದ್ದೇನೆ ಹೇಳುವಂತಹ ಒಂದು ಅಭಿಮಾನ, ಹೆಸರು, ಕೀರ್ತಿ ಅದೇನಾಗಬಾರ್ದು, ಬರಬಾರ್ದು. मैं शरीरधारी हूँ, देहधारी हूँ, तो एक है साधारणमय और दूसरी है ಮಹಿನ್ಮಯ. ಶರೀರದ ಅಭಿಮಾನ, ದೇಹ ಅಭಿಮಾನ ಇದು ಒಂದು. ಇನ್ನೊಂದು ಸೂಕ್ಷ್ಮವಾದ ನಾನು ಹೇಳುವಂತ ಅಭಿಮಾನ ಇನ್ನೊಂದು. ಉಸ್ಮೆ ಬಾಪ್ ಕಿ ದೇನ್ ಕೋ ಬಿ ಮೈನೆ ಕಿಯಾ. ಬಾಬಾರವರೇ ಜ್ಞಾನವನ್ನ ಕೊಟ್ಟಿದ್ದಾರೆ, ಶಕ್ತಿಯನ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ಏನ್ ಮಾಡೋದು, ನನ್ನದು ಅಂತ ಹೇಳ್ಕೊಂಡ್ಬಿಡೋದು ಅಲ್ವಾ. ಇದು ಸರಿಯಲ್ಲ. ಬಾಬಾರವರ ಆಸ್ತಿಯನ್ನ ಏನ್ ಮಾಡ್ಬೇಕು, ನಾವು ಸಾಧನವಾಗಿ ಬೇರೆಯವರಿಗೆ ಕೊಡಲಿಕ್ಕೆ ನಿಮಿತ್ತರು ಆಗ್ಬೇಕಾಗ್ತದೆ. तो बाबा इशारा देते हैं कि मैं और मेरा सदा मेरा बाबा. ನನ್ನದೊಂದು ಇಟ್ಕೊಳ್ಳಿ. ಯಾರು? ನನ್ನವರು, ನನ್ನ ತಂದೆ ಅಷ್ಟೇ. ನಾನು ಆತ್ಮ, ನನ್ನವರು ತಂದೆ. ಇಷ್ಟು ಮಾತು ಇಟ್ಕೊಳ್ಬೇಕೇ ಹೊರತು ತಂದೆಯಿಂದ ತೆಗೆದುಕೊಂಡಿರುವಂತ ಆಸ್ತಿಯನ್ನ ನಾನು ಕೊಟ್ಟಿದ್ದು ಅಂತ ಹೇಳ್ಬಾರ್ದು. ಅಮ್ಮ ಮಾಡಿದ ಗುಲಾಬ್ ಜಾಮೂನನ್ನ ನಾವಿದ್ ಕೊಡಲಿಕ್ಕೆ ನಿಮಿತ್ತರಾಗ್ಬೇಕೇ ಹೊರತು ನಾನೇ ಗುಲಾಬ್ ಜಾಮೂನ್ ಮಾಡಿದ್ದು ಅಂತ ಹೇಳಿದ್ರೆ ಸರಿನಾ? ಬೇರೆಯವ್ರು ಕೊಡಬೇಕಷ್ಟೇನೆ. ಆದ್ರೆ ನಾನು ಕೊಟ್ಟಿದ್ದು ಹೇಳುವಂತ ಭಾವ ಬರಬಾರ್ದು. ज्ञान की समझ, विशेषताओं की समझ, उसमें भी महीन मैपन आ जाता है. ಬಾಬಾ ಜ್ಞಾನ ನನಗೆ ಮಾತ್ರ ಸರಿಯಾಗಿ ಅರ್ಥ ಆಗ್ತದೆ, ಬೇರೆ ಯಾರಿಗೂ ಅಷ್ಟು ಸರಿಯಾಗಿ ಅರ್ಥ ಆಗೋದಿಲ್ಲ. ಇಲ್ಲೂ ಕೂಡ ಸೂಕ್ಷ್ಮದ ನನ್ನತನವನ್ನು ನಾನೇನ್ ಮಾಡಬೇಕು, ಬಿಡಬೇಕಾಗ್ತದೆ. तो बाबा इशारा देते हैं कि मैं और मेरा सदा मेरा बाबा उसी तरफ दिल का लगाव हो. ನಾನು ನನ್ನ ತಂದೆ, ತಂದೆ ಜೊತೆಗೆ ನಾನು ಸುಮ್ಮನೆ ಕೂತ್ಕೊಳ್ಬೇಕಷ್ಟೇ. ಬಾಬಾ ಏನು ಮಾಡಿಸ್ತಾರೋ ಸುಮ್ಮನೆ ಸಾಧನವಾಗಿ ನಾನು ಕೂತ್ಕೊಳ್ಬೇಕು. ಹೀಗೆ ತಾಯಿ ಮಡಿಲಲ್ಲಿ ಕೂತ್ಕೊಂಡಿರುವಂತ ಮಗು ತಾಯಿ ಯಾರಿಗಾದ್ರೂ ಏನಾದ್ರೂ ಕೊಟ್ಟಾಗ ಕೈಯಿಂದ ಟಚ್ ಮಾಡ್ಬೇಕಷ್ಟೇ, ಬಿಟ್ರೆ ನಾನು ಕೊಟ್ಟಿದ್ದೇನೆ, ನಾನು ಅಮ್ಮನ ಪರ್ಸಿಂದ ಕೊಟ್ಟಿದ್ದೇನೆ ಅಂತ ಏನಾಗಬಾರ್ದು, ಆ ಭಾವ ಬರಬಾರ್ದು. ಭಗವಾನ್ ಮೇರಾ ಹೋ ಗಯಾ ಅವ್ರ ಕ್ಯಾ ಚಾಹಿಯೆ. ಭಗವಂತನೇ ನನ್ನವರಾದ್ಮೇಲೆ ಇನ್ನು ಬೇರೆ ಹೆಸರು, ಕೀರ್ತಿ, ಸನ್ಮಾನ, ಹೊಗಳಿಕೆ ಅದನ್ನ ತಗೊಂಡು ಏನ್ ಮಾಡ್ತೀರಾ ಅಂತ ಹೇಳ್ತಾರಪ್ಪ. ಏನು ನೀವು ಈಶ್ವರಿ ಸೇವೆಯನ್ನ ಮಾಡ್ತೀರಲ್ವಾ, ಆ ಸೇವೆಯ ಫಲವನ್ನ ನಾನು 21 ಜನ್ಮಕ್ಕೋಸ್ಕರ ಮಕ್ಕಳೇ ಈಶ್ವರಿ ಬ್ಯಾಂಕಲ್ಲಿ ಇಡ್ತೇನೆ, ಬೇಕಾದಾಗ ನಾನು ಕೊಡ್ತಾ ಇರ್ತೇನೆ, ನೀವು ಅದರ ಬಗ್ಗೆ ಚಿಂತೆಯನ್ನ ಮಾಡಬೇಡಿ. तो एक है साधारण मेरा, एक है महीन मेरा. ಸಾಧಾರಣವಾಗಿ ನಾನು ಆತ್ಮ, ನನ್ನಪ್ಪ ಪರಮಾತ್ಮ ಅಷ್ಟೇ. ಇನ್ನೊಂದು ನಾನು, ಇದನ್ನು ಕೂಡ ಏನ್ ಹೇಳ್ತಾರೆ ಬಾಬಾ, ನನ್ನತನ ಯಾವ್ದಿರ್ಬೇಕು,
ನಾನು ಒಂದು ಸಾಧಾರಣವಾದಂತ ಒಂದು ಚೈತನ್ಯ ಶಕ್ತಿ ಅಷ್ಟು ಮಾತ್ರ ಇರಬೇಕು. यह महीन मेरा मैला कर देता है और मेरा बाबा माला माल कर देता है. ಈ ಸೂಕ್ಷ್ಮವಾದಂತ ನಾನು ನನ್ನತನ ಹೇಳುವಂಥದ್ದು ಏನ್ ಮಾಡ್ತದೆ, ನಿಮ್ಮನ್ನ ಕೊಳಕು ಮಾಡಿಬಿಡ್ತದೆ, ಕೆಸರು ಮಾಡಿಬಿಡ್ತದೆ. ಆದ್ರೆ ನನ್ನ ಬಾಬಾ ಹೇಳುವಂಥದ್ದು ಏನ್ ಮಾಡ್ಬಿಡ್ತದೆ, ನಿಮ್ಮನ್ನ ಮಾಲಾಮಾ ಶ್ರೀಮಂತರನ್ನಾಗಿ ಏನ್ ಮಾಡ್ಬಿಡ್ತದೆ, ಮಾಡಿಬಿಡ್ತದೆ. ಅಂದ್ರೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಸ್ವಲ್ಪ ಸ್ವಲ್ಪ ನೀವು ಈಶ್ವರ್ಯ ಸುಖದ ಫಲವನ್ನ ತೆಗೆದುಕೊಂಡು ಬಿಟ್ರೆ ಅಷ್ಟಕ್ಕೆ ನೀವೇನಾಗ್ಬೇಕಾಗ್ತದೆ, ಸಂತೃಪ್ತರು ಆಗ್ಬೇಕಾಗ್ತದೆ. ಅದೇ ಬಾಬನಿಗೆ ಸರ್ವ ಸಮರ್ಪಣೆ ಮಾಡಿದಾಗ ಬಾಬಾ ಹೇಳ್ತಾರೆ, ಬೀಹದ್ದಿನನ್ನ ಕೊಡ್ತೇನೆ ನಾನು. ಅಂದರೆ ಬಾಬಾ ಹೇಳ್ತಾ ಇರೋದೇನು ಅಂತಂದ್ರೆ, ವರ್ತಮಾನ ಸಮಯದಲ್ಲಿ ಮಕ್ಕಳ ಸ್ಥಿತಿಗತಿ ಹೇಗಿದೆಯಂತೆ, ಹೇಗಿದೆಯಂತೆ? ಏನ್ ಹೇಳ್ತಾರೆ, ಮಕ್ಕಳ ಸ್ಥಿತಿಗತಿ ಹೇಗಿದೆ? ನಾನು ನನ್ನದು ಅನ್ನೋದ್ರಲ್ಲಿ ತುಂಬಾ ಇದೆ. ನಾನು ಈಶ್ವರಿ ಸೇವೆ ಮಾಡ್ತಾ ಇದ್ದೇನೆ, ನಾನು ಇನ್ವಿಟೇಷನ್ ತರ ನನ್ನ ಐತಿ ಹೆಸರು ಅಂತ. ಆ ಏನಕ್ಕೋರೆ ಬಸ್ಮಕ್ಕ ಹೇಳಿ. ಓಕೆ, ಅದ್ರಲ್ಲಿ ಏನಿದೆ ಅಂತಂದ್ರೆ, ನನ್ನನ್ನು ಸ್ಟೇಜ್ ಮೇಲೆ ಕುಳಿಸ್ಬೇಕು, ನಾನೇ ಮಾಡಿದ್ದು, ನನಗೆ ಹೊಗಳಿಕೆ ಬರಬೇಕು, ನನಗೆ ಸನ್ಮಾನ ಬರಬೇಕು, ಫೋಟೋ ತೆಗೆಯೋದು, ಗ್ರೂಪಲ್ಲಿ ಹಾಕೋದು, ಸ್ಟೇಟಸ್ ಅಲ್ಲಿ ಹಾಕೋದು, ತೋರಿಸ್ಕೊಳ್ಳೋದು, ನೋಡಿ ನಾವು ಇಷ್ಟೆಲ್ಲ ಮಾಡಿದೀವಿ ಅಂತ. ಈ ನಾನು ನನ್ನತನವನ್ನ ಮಕ್ಕಳಲ್ಲಿ ಬಾಬಾ ಹೆಚ್ಚಿಗೆ ನೋಡ್ತಾ ಇದ್ದಾರೆ. ಹೌದಲ್ಲೋ? ಹೌದು. ಬಾಬಾ ಹೇಳ್ತಾರೆ, ಸರಿ ನೀವು ಈಶ್ವರಿ ಸೇವೆ ಮಾಡ್ತಾ ಇದ್ದೀರಿ, ಮಾಡ್ತಾ ಇಲ್ಲ ಅಂತಲ್ಲ, ನೀವು ಮಾಡ್ತಾ ಇದ್ದೀರಾ. ಆದರೆ ಜನರಿಂದ ಹೊಗಳಿಕೆ ಇದೆಯಲ್ಲ ಮಕ್ಕಳೇ, ಇದು ಸ್ವಲ್ಪ ಸಮಯಕ್ಕೋಸ್ಕರ ಮಾತ್ರ. ಅದನ್ನ ನಿರೀಕ್ಷೆ ಇಟ್ಬಿಟ್ಟು ನೀವು ಮಾಡಿದಿದ್ರೆ ಅದು ಏನಾಗೋದಿಲ್ಲ, ಪರ್ಮನೆಂಟ್ ಅಲ್ಲ. ಇದನ್ನೆಲ್ಲ ಬಾಬಾ ಈಶ್ವರ ಜೀವನದಲ್ಲಿ ಕಲಿಸ್ಕೊಟ್ಟಿದ್ದಾರೆ. ಬಾಬಾ ಬೇರೆ ಬೇರೆ ಕಡೆ ಸೇವೆ ಕಳಿಸ್ತಿರಲ್ಲ, ಅವಾಗಲ್ಲೇ ಮಾಡೋದು, ಪ್ರೋಗ್ರಾಮ್ ಆದ್ಮೇಲೆ ಪೇಟ ಹಾಕೋದು, ಹಾರ ಹಾಕೋದು, ಅದೇ ಪೇಟ ಬಂದವರಿಗೆಲ್ಲ ಆಗ್ತಾ ಇರ್ತಾರ, ಫೋಟೋ ತೆಗ್ಸೋದು, ಗ್ರೂಪ್ ಫೋಟೋ ತೆಗ್ಸೋದು ಅಲ್ವಾ, ಅದನ್ನೆಲ್ಲ ಮಾಡಿಸಿದ್ರು. ಇವಾಗ ಅಲ್ಲಿ ಹೋಗ್ತಾ ಇಲ್ಲ, ಯಾರು ಫೋನ್ ಮಾಡು ಕೇಳ್ತಾ ಇಲ್ಲ. ಅಂದ್ರೆ ಏನಾಯ್ತು, ಟೈಮಿಗೆ ಅಷ್ಟೇ ಬಿಟ್ರೆ, ಇವತ್ತು ನಾವಲ್ಲಿ ನಿಮಿತ್ತ ಆದ್ರೆ ನಮ್ಮನ್ನು ಹೊಗಳ್ತಾರೆ, ನಾಳೆ ಬಂದು ಅವ್ರನ್ನ ಹೊಗಳು, ಅಯ್ಯೋ ಇಂಥ ಕ್ಲಾಸ್ ನಾವು ಕೇಳಲೇ ಇಲ್ಲಪ್ಪ, ಇನ್ಮೇಲೆ ನೀವು ಹೇಳ್ದಂಗೆ ಫಾಲೋ ಮಾಡ್ತೀವಿ, ಇವತ್ತೆಲ್ಲ ಕರೆಕ್ಟಾಗಿ ಅರ್ಥ ಆಯ್ತು ಅಂತ ಹೇಳೋದು. ಮತ್ತೆ ನಾಳೆ ಇನ್ನೊಬ್ಬರು ಬಂದಾಗ ಅವ್ರಿಗೂ ಅದೇ ಸೇಮ್ ಡೈಲಾಗ್ ಅಲ್ವಾ. ನಮ್ಗೆ ಹೇಳಿದಾಗ ಹೌದು ಇವರಿಗೆ ರಿಯಲೈಸ್ ಆಯ್ತು ಅಂತ ಬಿಟ್ಟು ನಮ್ಗೆ ಅನ್ಸತ್ತೆ, ಮುಂದಿನ ಸಲ ಬಂದವ್ರಿಗೂ ಅದೇ ಡೈಲಾಗ್ ಬಂದ್ಬಿಡ್ತದೆ ಅಲ್ವಾ. ಇದನ್ನೆಲ್ಲ ಕೇಳಿ ಕೇಳಿ ಗೊತ್ತಾಯ್ತು, ಇದು ನಿಜವಾಗಿರೋದಲ್ಲ, ಇದು ಗಾಳಿಯ ಗೋಪುರ, ಯಾವಾಗ ಬೇಕಾದ್ರೂ ಬಿದ್ದೋಗ್ಬಿಡ್ತದೆ ಅಂತ ಅರ್ಥ ಆಯ್ತು ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಆ ಸೂಕ್ಷ್ಮ ನಾನು ನನ್ನತನದ ಅಪೇಕ್ಷೆಯನ್ನು, ಇಚ್ಛೆಯನ್ನು ಕೂಡ ಈಶ್ವರಿಯ ಸೇವೆ ಮಾಡಿದ ಮೇಲೆ ಯಾರಿಂದಲೂ ನೀವು ನಿರೀಕ್ಷೆ ಮಾಡಬಾರದು. ಅಂದ್ರೆ ಆ ಸ್ಟೇಜಿಂದನೂ ಕೂಡ ನೀವು ಮುಂದಕ್ಕೆ ಹೋಗ್ಬೇಕು, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ನೀವು ಸೇವೆ ಮಾಡ್ತಾ ಇದ್ದೀರಿ, ನಿಮಗೆ ಮನುಷ್ಯಾತ್ಮರು ಮತ್ತು ನಿಮ್ಮ ಸಹೋದರ ಸಹೋದರಿ ಆತ್ಮರು ಏನ್ ಮಾಡ್ತಾ ಇದ್ದಾರೆ, ಗುರುತಿಸ್ತಾ ಇದ್ದಾರೆ. ಆದರೆ ನೀವು ಅದೇ ನಿಜವಾದ ಸೇವೆ ಅಂತ ಏನ್ ಮಾಡಿದ್ದೀರಿ, ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀರಿ, ಮುಂದೇನಾಗ್ತಾ ಇಲ್ಲ, ಹೋಗ್ತಾನೆ ಇಲ್ಲ. ಇದು ವಾಸ್ತವಿಕವಾಗಿ ಹೆಚ್ಚಿನ ಬಾಬಾರವರ ಮಕ್ಕಳ ಬ್ರಹ್ಮಕುಮಾರ ಕುಮಾರಿಯರ ಸ್ಥಿತಿ ಗತಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸರಿನಾ? ಓಕೆ, ಈಗ ಸರಿ, ಇದು ಮಾಡಬಾರ್ದು, ಫೋಟೋ ತೆಗಿಬಾರ್ದು, ಗ್ರೂಪಲ್ಲಿ ಹಾಕ್ಬಾರ್ದು, ಮತ್ತೇನು ಮಾಡಬೇಕು, ಸೇವೆ ಮಾಡಿದ್ರೆ ಗೊತ್ತಾಗ್ಬೇಕಲ್ಲ, ಅದಕ್ಕೇನು ಮಾಡಬೇಕು ಅಂತ ಯಾರು ಕೇಳ್ತಿದಾರಂತೆ, ಯಾರು ಕೇಳ್ತಿದ್ದಾರೆ? ಬಾಬಾ. ಮಕ್ಕಳ ಭಾವನೆ ಕೇಳ್ತಿದಾರಂತ. ಸೇವೆ ಫಲವನ್ನು ಸ್ವೀಕಾರ ಮಾಡ್ಬಿಡ ಅಂತ ಹೇಳ್ತಿದಾಯ. ಮತ್ತೆ ಹಂಗಿದೇನ್ ಮಾಡ್ಬೇಕಾಗಿದೆ, ಸೇವೆನೇ ಮಾಡಿದ್ರೆ ಸುಮ್ಮನೆ ಕುತ್ಕೊಂಡ್ಬಿಡ್ಬೇಕಾ, ಮನೇಲೆ ಕುತ್ಕೊಂಡ್ ಬಿಡ್ಬೇಕಾ ಅಂತ ಮಕ್ಕಳು ಬಾಬಾನಂತ ಕೇಳ್ತಿದ್ದಾರೆ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಇಲ್ಲಿಯವರೆಗೆ ಈ ರೀತಿ ಕರ್ಮವನ್ನ ನೀವು ಬಾಬಾರ ಜೊತೆ ಮಾಡ್ದಿರ್ತಾನೆ, ಈಶ್ವರಿ ಸೇವೆಯನ್ನ ಮಾಡಿದ್ರಲ್ಲ, ಮಾಡಿದ್ರೋ ಮಾಡಿಲ್ವೋ? ಮಾಡಿದೆ. ಮಾಡಿದ್ರಿ.
ಮಾಡ್ತಾನೆ ಇದ್ದೀರಾ, ಸರಿನಾ? ಇನ್ಮೇಲೆ ಹೊಸ ಜನ್ಮ ಅಂತ ಹೇಳ್ತಾರೆ. ಇನ್ಮೇಲೆ ಏನು? ಹೊಸ ಜನ್ಮ. ಹೊಸದನ್ನು. ಇಲ್ಲಿವರೆಗೆ ಇದನ್ನು ನೀವು ಮಾಡಿದಿರಿ, ಇನ್ನು ಮೇಲೆ ನಿಮಗೆ ಹೊಸ ಜನ್ಮವನ್ನ ನಿಮ್ಗೆ ಕೊಡ್ತೇನೆ. ಏನಿರ್ತದೆ ಆ ಜನ್ಮದಲ್ಲಿ? ತೋ ಆಜ್ ಬರ್ತಡೇ ಮನಾನೆ ಆಯೇ ಹೋ. ಬರ್ತಡೇ ಇವತ್ತು ಏನ್ ಮಾಡಿದಿರಿ? ಬರ್ತಡೇ ಮಾಡ್ತೀವಿ. ಜಯಂತಿ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರಿ ಅಂತಂದ್ಮೇಲೆ ಹೊಸ ಬರ್ತಡೇ ಯಾವ್ದು ಅಂತ ಹೇಳ್ಬೇಕಲ್ವಾ? ಹೇಳ್ಬೇಕಾ ಬೇಡ? ಹೊಸ ಪೋಸ್ಟ್ ಯಾವುದು, ಪ್ರಮೋಷನ್ ಯಾವುದು, ಸಂಬಳ ಯಾವುದು, ಕೆಲಸ ಏನ್ ಮಾಡ್ಬೇಕು, ಅದರಿಂದ ಏನೇನ್ ಸಿಗತ್ತೆ, ಯಾವ್ಯಾವ ನಿಮ್ದು ಜವಾಬ್ದಾರಿ, ಕರ್ತವ್ಯ ಯಾವುದು, ಎಷ್ಟು ಸಮಯ ಮಾಡ್ಬೇಕು, ಯಾವ ಸಾಧನದಿಂದ ಮಾಡ್ಬೇಕು, ಇದೆಲ್ಲ ನಮ್ಗೇನಿರ್ಬೇಕು? ಸ್ಪಷ್ಟತೆ ಇರ್ಬೇಕು ತಾನೆ ಆ ಪೋಸ್ಟ್ ಅಲ್ಲಿ ನಾನು ಏನ್ ಮಾಡ್ಬೇಕು ಅಂತ, ಅಲ್ವಾ? ಹೌದು. ಅದಕ್ಕೆ ಬಾಬಾ ಹೇಳ್ತಾರೆ ಈ ಹೊಸ ಬರ್ತಡೇ ಬಗ್ಗೆ ನಾನು ನಿಮ್ಗೆ ಏನ್ ಮಾಡ್ತಾ ಹೇಳ್ತಿದ್ದೇನೆ. ಹಳೆಗೆ ನಿಮ್ಗೆ ಯಾವ್ಯಾವ ಪೋಸ್ಟ್ ಇತ್ತು, ನೀವೇನೇನ್ ಮಾಡ್ತಾ ಇದ್ರಿ ಅದು ನಿಮ್ಗೆ ಗೊತ್ತಿದೆ. ಓಕೆ, ಈಗ ಅದೇ ಪೋಸ್ಟ್ ಅಲ್ಲಿ ಇರ್ತಿರೋ ನೆಕ್ಸ್ಟ್ ಪೋಸ್ಟಿಗೆ ಬರ್ತಿರೋ? ನೆಕ್ಸ್ಟ್ ಪೋಸ್ಟಿಗೆ ಹೋಗ್ಬೇಕು. ಇಲ್ಲಪ್ಪ ನಾನು 8ನೇ ಕ್ಲಾಸಲ್ಲಿ ಇರ್ತೇನೆ, ನಾನು 9ಕ್ಕೆ ಬರೋದೇ ಇಲ್ಲ, ಅಲ್ಲೇ ಇರ್ತೇನೆ. ಸರಿ, ಅಲ್ಲೇ ಇರಿ. ಯಾರು ಯೋಗ್ಯರಾಗಿರ್ತಾರ ಅವ್ರೇನ್ ಮಾಡ್ತಾರೆ? ಮುಂದಕ್ಕೆ ಪಾಸ್ ಆಗ್ಬಿಟ್ಟು ಮುಂದಿನ ಕ್ಲಾಸಿಗೆ ಬರ್ತಾರೆ. ಬರ್ತಡೇ ಆಗ್ಬೇಕು ಅಂತಂದ್ರೆ ನಿಮ್ದು ಒಂದು ಲೆವೆಲ್ ಏನಾಗ್ಬೇಕು? ಚೇಂಜ್ ಆಗ. ಮುಂದಕ್ಕೆ ಹಂಗಂದ್ರೆ ಒಂದ್ ಲೆವೆಲ್ ಚೇಂಜ್ ಆಗೋದು ಅಂತಂದ್ರೆ ಏನು? ನೀವು ಮೊದಲು ಕುಮಾರ ಕುಮಾರಿಯರು ಇರ್ತೀರಾ, ಸರಿ, ಮದುವೆ ಆಯ್ತು, ಅವಾಗ ಏನಾಯ್ತು? ಏನಾಯ್ತು? ಮದುವೆ ಆಯ್ತು. ಚೇಂಜ್ ಆಯ್ತು. ಒಂದು ಲೆವೆಲ್ ಚೇಂಜ್ ಆಯ್ತಲ್ಲ. ಕುಮಾರರಿಂದ ನೀವೇನಾಗ್ಬಿಡ್ತೀರಿ? ಪತಿ ಆಗ್ಬಿಡ್ತೀರಿ. ಕುಮಾರರಿಂದ ಏನಾಗ್ಬಿಡ್ತೀರಿ? ಪತ್ನಿ ಆಗ್ಬಿಡ್ತೀರಿ. ಅವಾಗ ಜವಾಬ್ದಾರಿ ಒಂದು ಎಕ್ಸ್ಟ್ರಾ ಆಯ್ತು ಅವಾಗ, ಹ್ಮ್. ಅಲ್ವಾ? ಕುಮಾರಿಯಿಂದ ಪತ್ನಿ ಆದಾಗ ನೀವು ತವರು ಮನೆಗೆ ಏನೂ ಮಾಡುವಂಗಿಲ್ಲ. ಅವಾಗ ನಿಮ್ ಮನೆ ಏನಾಗ್ಬಿಡ್ತು? ಚೇಂಜ್. ಯಾರ ಮನೆ? ಪತಿ ಮನೆ. ಪತಿ ಮನೆ. ಅಲ್ಲಿ ತಂದೆ ತಾಯಿಯ ಜಗದಲ್ಲಿ ಯಾರು ಬಂದ್ಬಿಡ್ತಾರೆ? ಪತಿ. ಅತ್ತೆ ಮಾವ ಬಂದ್ಬಿಡ್ತಾರೆ. ಹ್ಮ್. ಪತಿ ಹೊಸ ಪೋಸ್ಟ್ ಅದು, ಪತಿಯ ಪೋಸ್ಟ್ ಹೊಸ ಅದು. ಓಕೆನಾ? ಅಲ್ಲಿ ಏನಾಗ್ತದೆ? ತಂದೆ ತಾಯಿ ಬರ್ತಾರೆ. ಓಕೆ, ಅಲ್ಲಿ ನಿಮ್ಮ ತಮ್ಮನ ಬದಲಿಗೆ ಮೈದನ ಬಂದ್ಬಿಡ್ತಾನ, ಅಲ್ಲಿ ನಾದಿನಿ ಬಂದ್ಬಿಡ್ತಾರೆ, ಅಲ್ವಾ? ಅಲ್ಲಿ ಏನಾಗ್ತಾರೆ? ಸ್ಟೈಲ್ ಏನಾಯ್ತು? ಚೇಂಜ್. ಚೇಂಜ್. ಮನೆ ಚೇಂಜ್. ಸರಿ, ನೀವು ಬೆಂಗಳೂರಿನಲ್ಲಿ ಇದ್ದೀರಾ, ಮುದ್ದೆ ಮಾಡ್ಕೊಂಡು ತಿಂತಾ ಇದ್ದೀರಾ, ನಿಮ್ಗೆ ಬೀದರ್ನಲ್ಲಿ ಮದುವೆ ಮಾಡ್ಕೊಟ್ಟು ಬಿಡ್ತಾರೆ, ಅಲ್ಲಿ ರೊಟ್ಟಿ ತಿಂತಾರೆ. ಅವಾಗ ಏನ್ ಮಾಡ್ಬೇಕು ನೀವು? ಚೇಂಜ್ ಆಗ್ಬೇಕು. ಅದಕ್ಕೆ ತಕ್ಕ ಹಾಗೆ ನಾನು ಚೇಂಜ್ ಆಗ್ಬೇಕಲ್ವಾ? ಆ ಪೋಸ್ಟಿಗೆ ತಕ್ಕ ಹಾಗೆ. ಸರಿ, ಅಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಗೆ ಮಗು ಆಯ್ತು, ಅವಾಗ ಏನಾಯ್ತು? ಪೋಸ್ಟ್ ಚೇಂಜ್. ಚೇಂಜ್. ಇಲ್ಲ ನಮ್ಗೆ ಅದೆಲ್ಲ ಆಗುದಿಲ್ಲ, ನಾನು ಕುಮಾರಿ ಆಗಿರ್ತಾರೆ ಅಂತ ಅಲ್ಲೇ ಇರ್ತೀರಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಈಶ್ವರಿ ಜ್ಞಾನದಲ್ಲೂ ಈಶ್ವರಿ ಸೇವೆಯಲ್ಲೂ ಕೂಡ ಏನಾಗ್ತದೆ? ಬೇರೆ ಬೇರೆ ಪೋಸ್ಟ್ಗಳು ಇರ್ತವೆ. ಆದ್ರೆ ಎಲ್ಲರೂ ಕೂಡ ಏನಾಗೋದಿಲ್ಲ, ಆ ಪೋಸ್ಟಿಗೆ ಬರೋದಿಲ್ಲ. ಕೆಲವರಿಗೆ 20 ವರ್ಷಕ್ಕೆ ಮದುವೆ ಆಗ್ಬಿಡ್ತದೆ, ಕೆಲವರಿಗೆ 25 ಆಗ್ತದೆ, ಕೆಲವರಿಗೆ 45 ವರ್ಷಕ್ಕೂ ಕೂಡ ಏನಾಗ್ತದೆ? ಮದುವೆ ಆಗ್ತದೆ. ಇವತ್ತಿನ ದಿನದಲ್ಲಿ 80 ವರ್ಷಕ್ಕೆ ಮದುವೆ ಆಗೋರು ಕೂಡ ಇದ್ದಾರೆ, 2ನೇ ಮದುವೆ 3ನೇ ಮದುವೆ ಆಗೋರು ಕೂಡ ಇದ್ದಾರೆ, ಅಲ್ವಾ? ಮದುವೆ ಆಗ್ಬಿಟ್ಟು ಸ್ವಲ್ಪ ದಿನದಲ್ಲಿ ಡೈವೋರ್ಸ್ ತಗೊಳ್ಳೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇವತ್ತು, ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ಬರ್ತಡೇ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರಲ್ಲ ಅಂತ ಕೇಳ್ತಾರೆ. ಅಂದ್ರೆ ಬರ್ತಡೇ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರಿ ಅಂತಂದ್ರೆ ಹೊಸ ಪೋಸ್ಟಿಗೆ ಅಪ್ಲಿಕೇಶನ್ ಆಗ್ತಾ ಇದ್ದೀರಿ. ಬರ್ತಡೇ ಅಂತ ತಕ್ಷಣ ಬಂದ ತಕ್ಷಣ ಫ್ಲಾಗ್ ಹಾಸ್ಟಿಂಗ್ ಮಾಡಿ, ತಲೆ ಮೇಲೆ ಎಲ್ಲ ಹೂವು ಹಾಕೊಂಡು, ತಿಲಕ ಇಟ್ಕೊಂಡು, ಸ್ವೀಟ್ ತಿನ್ಕೊಂಡು, ಬ್ರಹ್ಮ ಭೋಜನ ತಿಂದ್ಬಿಟ್ಟು ಪ್ರತಿಜ್ಞೆ ಮಾಡ್ಕೊಂಡು ಹೋಗೋದು ಬರ್ತಡೇ ಅಲ್ಲ. ಬರ್ತಡೇ ಯಾವುದು? ಬರ್ತಡೇ ಯಾವುದು? ಪೋಸ್ಟ್ ಚೇಂಜ್ ಆಗೋದು. ಹೊಸ ಪೋಸ್ಟಿನ ಏನ್ ಮಾಡ್ಬೇಕು? ಅಪಾಯಿಂಟ್ಮೆಂಟ್ ಆರ್ಡರ್ ತೆಗೆದುಕೊಂಡು ಹೋಗ್ಬೇಕು, ಅಲ್ವಾ? ಅದಕ್ಕಾಗಿ ಏನ್ ಮಾಡ್ಬೇಕಂತೆ? ಸ್ವಲ್ಪ ನಾನು ನನ್ನದು ಹೇಳೋದನ್ನ ಏನ್ ಮಾಡ್ಬೇಕಾಗ್ತದಂತೆ? ತ್ಯಾಗ ಏನ್ ಮಾಡ್ಬೇಕಾಗ್ತದೆ? ತ್ಯಾಗ ಮಾಡ್ಬೇಕು. ಅರ್ಥ ಆಯ್ತಾ? ನಮ್ಮ ಮಾತಿರ ಎಂತ ಬೋಲೋ ಅಂತಂದ್ರೆ ಅಣ್ಣವ್ರೆ, ಇದಕ್ಕೊಂದು ಉದಾಹರಣೆ ಕೊಡಿ. ಉದಾಹರಣೆ ಕೊಟ್ಟು ನಮ್ಮನೇನ್ ಏನ್ ಮಾಡಿ? ರೆಡಿ ಮಾಡಿ. ತ್ಯಾಗ ಅಂತಂದ್ರೆ ಏನು ಅಂದ್ರೆ, PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವರೆಗೆ ಒಂದು ಮಗು ಅಪ್ಪ ಅಮ್ಮನ ಜೊತೆಲಿ ಇರ್ತದೆ, ಹೌದಾ? ಹೈಯರ್ ಎಜುಕೇಶನ್ ಮಾಡ್ಬೇಕು ಅಂತ ಏನ್ ಮಾಡ್ಬೇಕಾಗ್ತದೆ?
ಹೊರಗಡೆ ಹೋಗ್ಬೇಕು. ಹಾ, ಅವಾಗ ಅಪ್ಪ ಅಮ್ಮನ ಮಡಿಲಲ್ಲಿ ಬಿಡ್ಬೇಕಲ್ವಾ, ಹೌದು. ಹಾಸ್ಟೆಲ್ ಹೋಗ್ಬಿಟ್ಟು ಸೇರ್ಬೇಕಲ್ವಾ ಅಲ್ವಾ. ಆವಾಗ ನಿಮ್ ಬಟ್ಟೆ ಯಾರು ವಾಶ್ ಮಾಡ್ತಾರೆ? ನಾನೇ ವಾಶ್ ಮಾಡಿ ಹ್ಮ್. ನಿಮ್ ರೂಮನ್ನು ಯಾರು ಕ್ಲೀನ್ ಮಾಡ್ತಾರೆ? ಅವ್ರೆ. ನಾನೇ ಕ್ಲೀನ್ ಮಾಡಿ ನೀವು ಕೂತ್ಕೊಂಡಿರೋ ಜಾಗದಲ್ಲಿ ಟೀ ತಂದು ಕೊಡ್ತಾರಾ ಅಲ್ಲಿ? ಇಲ್ಲ. ಇಲ್ಲ. ಹ್ಮ್. ಹೆಂಗೆ ಬೇಕಾದಲ್ಲಿ ಸಿಟಿಗೆ ಹೋಗ್ಬಿಟ್ಟು ಊರ್ ಸುತ್ಕೊಳ್ಲಿಕ್ ಬರ್ತದಾ? ಅದಕ್ಕೆ ಇಲ್ಲ. ತಕ್ಕ ಹಾಗೆ ನಾನು ಶಿಕ್ಷಣದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗ್ತದೆ. ಅಪ್ಪ ಅಮ್ಮನನ್ನ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ಟ್ರೈಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೆಚ್ಚಿನ ಎಜುಕೇಶನ್ ಬೇಕು ಅಂತಂದ್ರೆ ನಾನು ತ್ಯಾಗ ಮಾಡ್ಲಿಕ್ಕೆ ರೆಡಿ ಇರಬೇಕು, ಊರು ಬಿಡ್ಲಿಕ್ಕೆ ರೆಡಿ ಇರಬೇಕು, ಹೆಚ್ಚಿನ ಸಮಯ ಓದಿನ ಕಡೆ ಗಮನವನ್ನ ಕೊಡಬೇಕು. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಸ್ವಲ್ಪ ಪೋಸ್ಟ್ ಏನಾಗ್ತದೆ ನಿಮ್ದು ಚೇಂಜ್. ಚೇಂಜ್ ಆಗ್ತದೆ. ಯಾವ ಪೋಸ್ಟು ಆಗಿದೆ ಇಲ್ಲಿ ಬೆಳೆದ್ರೆ ಪೋಸ್ಟ್ ಸಿಗೋ ಮೊದಲು ಏನ್ ತ್ಯಾಗ ಮಾಡ್ಬೇಕಂತ ಮೊದಲು ಗೊತ್ತಿರ್ಬೇಕಲ್ಲ. ಅಲ್ಲಿ ಅಪ್ಪ ಅಮ್ಮನ ತ್ಯಾಗ ಮಾಡ್ಬೇಕು, ಮನೆಯನ್ನ ತ್ಯಾಗ ಮಾಡ್ಬೇಕು ಅಲ್ವಾ, ಮೊಬೈಲ್ ನೋಡೋದನ್ನ ತ್ಯಾಗ ಮಾಡ್ಬೇಕಾಗ್ತದೆ, ಮಸಾಲೆ ಪುರಿ ತಿನ್ನೋದನ್ನ ತ್ಯಾಗ ಮಾಡ್ಬೇಕಾಗ್ತದೆ. ಹಾಸ್ಟೆಲ್ ಇದ್ಬಿಟ್ಟು ಓದಿನ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ಬೇಕಾಗುತ್ತೆ. ಹಾಗೆ ಇಲ್ಲಿ ಏನ್ ತ್ಯಾಗ ಮಾಡ್ಬೇಕು? अपना भी बर्थडे मनाने आए हो ना, बाप बच्चों के बिना कुछ नहीं करता. ಹೇಳ್ತಾರೆ, ನಿಮ್ಮ ಜಯಂತಿಯನ್ನು ಕೂಡ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರಲ್ವಾ. ಸಂಗಮ ಯುಗದಲ್ಲಿ ತಂದೆ ಒಬ್ಬರೇ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಮಕ್ಕಳ ಜೊತೆಗೆ ಮಾಡ್ತಾರೆ. ಆದರೆ ಯಾವ ಮಕ್ಕಳು ಯಾವ ಪೋಸ್ಟ್ ಅಲ್ಲಿ ಇದ್ದಾರೋ ಅವರಿಗೆ ಅದೇ ಪೋಸ್ಟ್ ಅಲ್ಲಿ ಬಾಬಾ ಏನಾಗ್ತಾರೆ, ಸಹಯೋಗ ಕೊಡ್ತಾರೆ. ನಿಮಗೆ ಯೋಚನೆ ಮಾಡಿ ಆದ್ಮೇಲೆ ನಾವೇನ್ ಮಾಡ್ತಿದ್ವಿ ಗೊತ್ತಾ, ಮೊದಲು ಬಾಬನ ಹತ್ರ, ಬಾಬಾ ಇಷ್ಟೆಲ್ಲ ಪಾತ್ರ ಇದೆ ತೊಳಿಲಿಕ್ಕೆ ಆಗೋದಿಲ್ಲ, ಬಾಬಾ ನಾನು ನೀನು ಸೇರ್ಬಿಟ್ಟು ತೊಳೆಯೋಣ ಅಂತ ಹೇಳ್ತಿದ್ವಿ. ಹೌದಾ ಅಲ್ವೋ? ಹೌದು. ಯಾವಾಗ ಯಾವಾಗ ಮೊದ್ಲು ಆರಂಭದಲ್ಲಿ. ಇವಾಗ ನಿಲ್ಲಿ ತುಳಿಯುವ. ಇವಾಗ ಏನ್ ಹೇಳ್ತೀವಿ ಅಂದ್ರೆ, ಬಾಬಾ ನಾನು ನೀನು ಸೇರ್ಬಿಟ್ಟು ವಿಶ್ವ ಸೇವೆ ಮಾಡೋಣ ಅಂತ ಹೇಳಬೇಕು. ಹೇಳ್ತಿರಲಿಲ್ಲ ಅಂದ್ರೆ ಚೆಕ್ ಮಾಡಿ. ಈಗ ಸ್ಟೈಲ್ ಏನಾಗಬೇಕು, ಚೇಂಜ್ ಆಗ್ಬೇಕು. ಚೇಂಜ್ ಆಗುತ್ತೆ. ಬಾಬನನ್ನ ಕರಿಬೇಕು, ಆದ್ರೆ ಅವನ ಕಾರ್ಯಕ್ಕೋಸ್ಕರ. ಮೊದಲು ಪಾತ್ರೆ ತೊಳಿರಿ ಅಂತ ಹೇಳ್ದವ್ರು, ಆಮೇಲೆ ಬಾಬಾ ನಾನು ಇಬ್ರು ಸೇರ್ಬಿಟ್ಟು ಏನ್ ಮಾಡೋಣ, ಪಾಂಪ್ಲೆಟ್ಸ್ ಅಂತಲಿಕ್ಕೆ ಹೋಗೋಣ ಅಂತ ಹೇಳ್ತಿದ್ವಿ. ಯಾರ ಹತ್ರ? ಬಾಬಾ. ಬಾಬನ ಹತ್ರ. ಬಾಬಾ ನಾನು ನೀನು ಇಬ್ರು ಸೇರ್ಬಿಟ್ಟು ಏನ್ ಮಾಡೋಣ, ಮುರಳಿ ನೋಡ್ಸೋಣ, ನೀನೇ ಮುರಳಿ ನುಡ್ಸು. ಅಯ್ಯೋ, ಬಾಬಾನೇ ಬಂದ್ಬಿಟ್ಟು ಮುರಳಿ ನುಡ್ಸಿದ್ದಪ್ಪ, ನಾನ್ ನುಡ್ಸಿದ್ದಲ್ವೇ ಅಲ್ಲ, ನೀನೇ ಕೋರ್ಸನ್ನ ಕೊಡು, ನೀನೇ ಬ್ರಹ್ಮ ಭೋಜನ ರೆಡಿ ಮಾಡು ಅಲ್ವಾ. ಬಾಬಾ ನಮ್ಮ ಸೆಂಟರ್ ಇದೆಯಲ್ಲ, ಬಾಡಿಗೆ ಮನೆ ಇದೆ ಬಾಬಾ, ಸ್ವಂತ ಮನೆ ಕೊಡ್ಸು, ಅಥವಾ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರಿಗೆ ಮನೆ ಕೊಡುವಂಗ ಅವ್ರಿಗೆ ಏನ್ ಮಾಡು, ಬುದ್ಧಿಯನ್ನ ಕೊಡು. ಹೀಗೆ ತುಂಬಾ ಅಪ್ಲಿಕೇಶನ್ ಅನ್ನ ವೆರೈಟಿ ಏನ್ ಮಾಡ್ತಿದ್ವಿ ನಾವು, ಆಗ್ತಾ ಇದ್ವಿ. ಆ ಎಲ್ಲ ಕರ್ಮಕ್ಕೋಸ್ಕರ ನಾವು ಬಾಬನ ಜೊತೆಗೆ ಸಂಗಮ ಆಗ್ತಾ ಇದ್ವಿ. ಅಪ್ಪ ಮತ್ತು ಮಗು ಸೇರ್ಬಿಟ್ಟು ಏನ್ ಮಾಡ್ತಿದ್ವಿ, ಆ ಕರ್ಮವನ್ನ ಮಾಡ್ತಿದ್ವಿ. ಓಕೆ, ಆ ಕರ್ಮದಲ್ಲಿ ಬಾಬಾ ಬಂದ್ಬಿಟ್ಟು ಸಹಯೋಗ ಕೊಟ್ರಂತೂ ಏನಾಗ್ತದೆ, ಇವರಿಗೆ ಸ್ವರ್ಗನೇ ಸಿಕ್ಕಷ್ಟೇನಾಗ್ಬಿಡ್ತದೆ, ಖುಷಿನೋ ಖುಷಿ. ಅಯ್ಯೋ ಅಣ್ಣವ್ರೆ, ನಮ್ಮನೆ ಪಕ್ಕದವನ್ನ ಕರ್ಕೊಂಡು ಬಂದ್ಬಿಟ್ಟು ನಾನು ಕೋರ್ಸ್ ಕೊಟ್ಬಿಟ್ಟೆ, ಅವ್ರು ಮೌಂಟ್ ಆಬುಗೆ ಹೋಗ್ಬಿಟ್ಟು ಬಂದ್ಬಿಟ್ರು. ಯಾರು? ಪಕ್ಕದ ಮನೆ. ಒಂದ್ ಆತ್ಮ. ಓಕೆನಾ, ಅವ್ರು ನೆಲದ ಮೇಲೆ ಇರೋದಿಲ್ಲ, ಎಲ್ಲಿರ್ತಾರೆ? ಆಕಾಶ. ಆಕಾಶದಲ್ಲಿ ಇರ್ತಾರೆ. ಒಂದ್ ಆತ್ಮ ಬಂದ್ಬಿಟ್ಟು ಏನಾದ್ರು ಸ್ಟೇಜ್ ಜೋ ನಾನು ಇಂಥವ್ರ ಮೂಲಕ ಈಶ್ವರ ಜ್ಞಾನ ನಂಗೆ ಸಿಕ್ತಪ್ಪ ಅಂತ ಹೇಳ್ಬಿಟ್ಟು ಏನಾಗ್ಬಿಡ್ತದೆ, ಆಕಾಶಕ್ಕೂ ಸರಿಯಾಗಿ ಗಾಳಿ ಹಾಕ್ಸ್ಕೊಂಡ್ಬಿಡ್ತಾನೆ ಅಲ್ವಾ. ಅದೆಲ್ಲ ಸರಿ, ಆ ಹಂತ ದಾಟಿದಿರಿ. ಇವಾಗ ಏನ್ ಮಾಡಿ, ಮುಂದಿನ ಜಯಂತಿ, ಮುಂದಿನ ಬರ್ತಡೇ, ಮುಂದಿನ ದೊಡ್ಡ ಜವಾಬ್ದಾರಿನ ಏನ್ ಮಾಡ್ಬೇಕು, ಇವಾಗ ತೆಗೆದುಕೊಳ್ಬೇಕು ಅಂತಂದ್ರೆ ಆ ನಾನು ನನ್ನತನದ ಸಣ್ಣತನವನ್ನ, ಸೂಕ್ಷ್ಮತೆಯನ್ನ ಇವಾಗ ಏನ್ ಮಾಡ್ಬೇಕಾಗ್ತದೆ, ತ್ಯಾಗ ಮಾಡ್ಬೇಕು. ತ್ಯಾಗ ಮಾಡಬೇಕಾಗ್ತದೆ. इसलिए आज बाप बच्चों के जन्म उत्सव की मुबारक देने आए हैं. ಇವತ್ತು ತಂದೆ ಮಕ್ಕಳಿಗೆ ಶುಭಾಶಯವನ್ನ ಕೊಡ್ಲಿಕ್ಕೆ ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳಲಿಕ್ಕೆ ಬಂದಿದ್ದಾನಂತ. ಯಾವ ಬರ್ತಡೇ, ಯಾವ ಬರ್ಡೇ? ವಜ್ರ ಸಮಾನ ಬರ್ತದೆ. ಯಾವ ಪೋಸ್ಟ್, ಯಾವ ಪೋಸ್ಟ್? ವಿಶ್ವ ಸೇವೆ ಮಾಡುವ ಪೋಸ್ಟ್. ಮಾಸ್ಟರ್ ಸರ್ವಶಕ್ತಿವಾನ್. ಯಾವ ಪೋಸ್ಟ್ ಅಂತೆ? ಮಾಸ್ಟರ್ ಸರ್ವಶಕ್ತಿವಾನ್.
ನಿಮ್ ಪತಿಗೆ ಮಾತ್ರ, ನಿಮ್ ಸೆಂಟರ್ ನಲ್ಲಿ ಇರೋರಿಗೆ ಮಾತ್ರ, ನಿಮ್ ಕುಟುಂಬದವರಿಗೆ ಮಾತ್ರ, ನಿಮ್ಮ ಚಿಕ್ಕಮ್ಮ ICU ನಲ್ಲಿ ಇದ್ದಾರೆ ಅವರಿಗೆ ಮಾತ್ರ, ಯುಕ್ರೇನ್ ನಲ್ಲಿ ಇರೋರಿಗೆ ಮಾತ್ರ ಅಲ್ಲ. ಏನು ಸರ್ವರಿಗೂ. ಬಲ್ಬ್ ಆಗ್ಬಿಟ್ಟು ಒಂದು ರೂಮ್ ನಲ್ಲಿ, ಒಂದು ಹಾಲ್ ಅಲ್ಲಿ, ಒಂದು ಊರಿನಲ್ಲಿ ಅಲ್ಲ. ಏನಾಗ್ಬೇಕು? ಜ್ಞಾನ ಸೂರ್ಯ ಸೂರ್ಯನಾಗಿ ಸೃಷ್ಟಿ ಮಾಡ್ಬೇಕು. ಜ್ಞಾನ ಸೂರ್ಯ. ಸೂರ್ಯನಾಗಿ ವಿಶ್ವದ ಪ್ರತಿಯೊಂದು ಜಡ ಮತ್ತು ಚೈತನ್ಯ ವಸ್ತುಗಳಿಗೆ ಅವರಿಗೆ ಸಮಸ್ಯೆಯಿಂದ ಹೊರಗಡೆ ಬರ್ಲಿಕ್ಕೆ, ಭಗವಂತನ ಶಕ್ತಿಯನ್ನ ಕೊಡಲಿಕ್ಕೆ ನಾನು ಒಂದು ಸಾಧನ ಆಗ್ಬೇಕು. ನಮ್ಮ ಯೋಗ, ನಮ್ಮ ಮನಸ್ಸನ್ನ, ನಮ್ಮ ಬುದ್ಧಿಯನ್ನ ಈ ಉದ್ದೇಶದಿಂದ ಭಗವಂತನ ಕೈಯಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ? ಕೊಡ್ಬೇಕು. ಕೊಡ್ಬೇಕಾಗ್ತದೆ. ಶಕ್ತಿ ಯಾರ್ದು? ಬಾಬಾ ಪರಮಾತ್ಮ ಶಕ್ತಿ ಕೊಡೋರು ಯಾರು? ಬಾಬಾ ಬಾಬಾ. ಬಾಬಾ. ಜನ ಯಾರ ಶಕ್ತಿ ಬೇಕು ಅಂತ ಕೇಳ್ತಾ ಇದ್ದಾರೆ? ಭಗವಂತ ಪರಮಾತ್ಮ ಭಗವಂತಂದ. ಅವ್ರ ಎದುರುಗಡೆ ಹೋಗ್ಬಿಟ್ಟು ಕೊಡಿ ಅಂತ ಹೇಳ್ತಿದಾರಲ್ವಾ. ನೀವ್ ಯಾರು? ಸಾಧನ. ಅವರ ಸಾಧನ. ಸಾಧನ ಅಷ್ಟೇ. ಅದಕ್ಕೆ ಮಾಸ್ಟರ್ ಸರ್ವಶಕ್ತಿವಾನಾಗಿ ಸಾಧನವಾಗಿ ಮನಸ್ಸನ್ನ ಬಾಬನ ಕೈಯಲ್ಲಿ ಕೊಡಬೇಕು ಮತ್ತು ಶಕ್ತಿ ಫ್ಲೋ ಆಗಿರುವಂತ ಅನುಭವ. ಆಗ್ಬೇಕು. ನಿಮ್ಮ ರೂಮಿನಲ್ಲಿ ಕರೆಂಟ್ ಬೆಳಕು ಕೊಡ್ತಾ ಇರುವಂತ ಅನುಭವ ಹೆಚ್ಚಿಗೆ ಮೊದಲು ಸದಾ ಯಾರಿಗೆ ಆಗ್ತಾ ಇರ್ತದೆ? ಬಲ್ಬ್ಗೆ. ಆ ಹೌದಾ? ಯಾಕಂದ್ರೆ ಬಲ್ಬ್ ತನ್ನ ಜೊತೆಲಿ ಇರೋದು. ನಾವು ಬೆಳಕಿನಲ್ಲಿ ಇದ್ರೂ ಕೂಡ ಕೆಲವೊಂದ್ಸಲ ಏನಾಗತ್ತೆ, ನಾವು ಪ್ರಕಾಶದ ಕಡೆ ಗಮನವನ್ನ ಕೊಡೋದಿಲ್ಲ. ಆದ್ರೆ ಅದರ ಅನುಭವ ಆಗೋದು ಯಾರಿಗೆ? ಬಲ್ಬ್ಗೆ. ಬಲ್ಬಿಗೆ ಅಲ್ವಾ? ಹಾಗೆ ನಿಮಗೂ ಕೂಡ ಸದಾ ಭಗವಂತನ ಶಕ್ತಿ ನಿಮ್ಮ ಮೂಲಕ ಪಾಸ್ ಆಗಿದೆ. ಏನಾಗ್ಬೇಕು? ಅನುಭವ ಆಗ್ಬೇಕು. ಮುಂದೆ ಎಲ್ಲಾದ್ರೂ ಹೋಗ್ಲಿ, ಅದು ನಿಮ್ಗೆ ಬೇಡ ಅಲ್ವಾ? ಬಲ್ಬಿನ ಕೆಲಸ ಬೆಳಕು ಕೊಡೋದಷ್ಟೇ. ಅದು ಮುಂದೆ ಎಲ್ಲಿ ಹೋಗ್ತದೆ, ಅದು ಬಲ್ಬಿಗೆ ಸಂಬಂಧ ಇಲ್ಲ. ಹಾಗೆ ಮಾಸ್ಟರ್ ಸರ್ವಶಕ್ತಿವಾನ್ ಅಂತಂದ್ರೆ ನಿಮ್ಮ ಮೂಲಕ ದಿನದಿಂದ ದಿನಕ್ಕೆ ಶಕ್ತಿಯ ಪ್ರಮಾಣ ಫ್ಲೋ ಆಗುವಂಥದ್ದು ಏನಾಗ್ಬೇಕು? ಹೆಚ್ಚಿಗೆ ಆಗ್ತಾ ಹೋಗ್ಬೇಕಂತ. ಆ ಪೋಸ್ಟ್ ಅಲ್ಲಿ ನೀವೇನ್ ಮಾಡ್ಬೇಕು? ಇವಾಗ ಏನ್ ಮಾಡ್ಬೇಕು? ಅಪಾಯಿಂಟ್ಮೆಂಟ್ ತಗೊಳ್ಬೇಕು. ಯಾವುದೋ ಒಂದು ಆತ್ಮನಿಗೋಸ್ಕರ, ಯಾವುದೇ ಒಂದು ಉದ್ದೇಶಕ್ಕೋಸ್ಕರ, ಯಾವುದೋ ಒಂದು ಕೆಲಸಕ್ಕೋಸ್ಕರ ಅಲ್ಲ. ಅರ್ಥ ಆಯ್ತಾ? ಯೋಗ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಟಕ್ ಅಂತ ಮನಸ್ಸನ್ನ ಕೊಡಬೇಕು. ಪದೇ ಪದೇ ಇದನ್ನು ಮಾಡು, ಅದನ್ನು ಮಾಡ್ಕೊ, ಅದನ್ನು ಮಾಡ್ಕೊಡು, ಇದನ್ನು ಮಾಡ್ಕೊಡು ಅಂತ ಏನ್ ಮಾಡಬಾರ್ದು? ಕೇಳ್ಬಾರ್ದು. ಕೇಳಬಾರ್ದು. ಆದ್ಮೇಲೆ ನನ್ನ ಜೀವನದಲ್ಲೂ ಕೂಡ ಅದನ್ನ ನಾನು ನೋಡಿದ್ದೇನೆ. ಮೊದಲೆಲ್ಲ ತುಂಬಾ ಆತ್ಮಗಳೇನ್ ಮಾಡ್ತಾರೆ, ಫೋನ್ ಮಾಡೋರು, ಅಣ್ಣವ್ರೆ ನಮ್ಮಲ್ಲಿ ಈ ಸಮಸ್ಯೆ ಇದೆ, ಇದ್ರ ಬಗ್ಗೆ ಯೋಗ ಮಾಡಿ, ಅದು ಮಾಡಿ, ಇದು ಮಾಡಿ ಹೇಳೋರು ಅದನ್ನ. ಇವಾಗ ಅದರ ಪರ್ಸೆಂಟೇಜ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಓಕೆ, ತುಂಬಾ ಕಡಿಮೆ ಆಗಿದೆ. ಜ್ಞಾನದ ಬಗ್ಗೆ ಪ್ರಶ್ನೆ ಕೇಳೋರು ಇಲ್ಲ, ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಕೇಳೋರು ಇಲ್ಲ. ಯಾಕೆ? ಯಾಕೆ? ಎಲ್ಲ ನೀವು ಕೊಟ್ಬಿಟ್ಟಿದ್ದೀರಲ್ಲ ನೋಡಿ. ಎಲ್ಲರೂ ಸಂಪನ್ನ ಆಗ್ಬಿಟ್ಟಿದ್ದಾರೆ. ಸಂಪನ್ನ ಅಲ್ಲ, ಬಾಬಾ ನೀವು ಒಪ್ಪಿಸಿಬಿಟ್ರೆ ಅವ್ರಿಗೆ ಕೊಡ್ತಾನೆ ಇರ್ತಾರೆ. ಪ್ರಶ್ನೆ ಕೇಳುವಷ್ಟು ಪ್ರಶ್ನೆ ಇರೋದಿಲ್ಲ. ಬಾಬನಿಗೆ ಎಲ್ಲರಿಗೂ ಕೊಡಪ್ಪ ಅಂದ್ರೆ ಕೊಟ್ಬಿಟ್ಟಿರ್ತಾರೆ. ಮತ್ತೆ ಅವ್ರು ನಮ್ಗೆ ಕೇಳಿ ನಾನು ಅವ್ರಿಗೆ ಹೇಳಬೇಕಾದಂತ ಅನಿವಾರ್ಯತೆ ಇಲ್ಲ. ಇರೋದಿಲ್ಲ. ಇವಾಗ ಫೋನ್ ಮಾಡಿದ್ರೆ ನೋಡ್ರಿ, ಗ್ರೂಪಲ್ಲಿ ಕ್ಲಾಸ್ ಇದೆ, ಯೂಟ್ಯೂಬ್ ಅಲ್ಲಿ ಇದೆ, ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕೇಳ್ಕೊಳ್ಳಿ. ಪ್ರತಿಯೊಬ್ರಿಗೂ ಅದೇ ಭಾಷಣ ಹೇಳ್ತಾ ಇರ್ಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲ. ಇಲ್ಲಿ ಬಾಬಾ ಹೇಳ್ತಾರೆ ಜ್ಞಾನನು ಹೇಳೋದಲ್ಲ, ಏನ್ ಕೊಡ್ಬೇಕಂತ ಇವಾಗ? ಸಕಾಶ. ಶಕ್ತಿ ಶಕ್ತಿ. ಸಕಾಶ ಅಂತ ತಕ್ಷಣ ನೀವು ಬೆಳಕು ನೋಡ್ಲಿಕ್ಕೆ ಶುರು ಮಾಡ್ಬಿಡ್ತೀರಿ, ಕಿರಣ ನೋಡ್ಲಿಕ್ಕೆ ಶುರು ಮಾಡ್ತೀರಾ. ಹೌದಲ್ವೋ? ನೋಡಿ, ಹೌದು. ಬಾಬರ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳಿ. ಜ್ಞಾನ ಹೇಳೋದಲ್ಲ, ಟೋಲಿ ಕೊಡೋದಲ್ಲ, ಉಡುಗೊರೆ ಕೊಡೋದಲ್ಲ, ಬ್ರಹ್ಮಭುಜನ ಕೊಡೋದಲ್ಲ. ಕೇವಲ ಏನಾಗ್ಬೇಕು? ಶಕ್ತಿ. ಶಕ್ತಿ. ಆ ನಿಮ್ಮಲ್ಲಿ ಆ ಶಕ್ತಿ ಪ್ರವಾಹ ಆಗಿದೆ, ಏನಾಗ್ಬೇಕು? ಗೊತ್ತಾಗ್ಬೇಕು. ಅದು ಸರ್ವರಿಗೂ. ಹಿಂದೂ ಇಲ್ಲಿ, ಮುಸ್ಲಿಂ ಇಲ್ಲಿ, ಭಯೋತ್ಪಾದಕ ಇಲ್ಲಿ, ಭಾರತದವನಿಲ್ಲಿ, ಪಾಕಿಸ್ತಾನದವನಿಲ್ಲಿ, ಕೊಲೆಗಡಕ ಇರ್ಲಿ, ಒಳ್ಳೆಯವನಿಲ್ಲಿ, ಯಾರೇ ಇಲ್ಲಿ, ಸರ್ವರಿಗೂ ನೀವೇನ್ ಮಾಡ್ಬೇಕು? ಭೇದ ಭಾವ ಮಾಡ್ದೇನೆ. ಆ ದಿನದಲ್ಲಿ ನಿಮ್ಗೆ ಯಾರ್ದು ನಿಂದನೆ ಮಾಡಿರ್ಬೋದು, ಸಿಟ್ಟು ಮಾಡಿರ್ಬೋದು. ಅವಾಗ ಯೋಗದಲ್ಲಿ ಕೂತ್ಕೊಂಡು ಬಾಬಾ ಇವ್ರಿಗೆ ಕೊಡಬೇಡ ಅಂತ ಹೇಳುವಂಗಿಲ್ಲ. ಅವ್ರ ಪ್ರತಿ ಶಾಪನೂ ಕೂಡ ನೀವು ಮಾಡೋಂಗಿಲ್ಲ. ಹಾಗೆ ಇಲ್ಲ. ಈ ರೀತಿ ನೀವು ಮಾಸ್ಟರ್ ಸರ್ವಶಕ್ತಿವಾನ್ ಪೋಸ್ಟಿಗೆ ಅಪಾಯಿಂಟ್ಮೆಂಟ್ ಇವತ್ತಿನ ಜಯಂತಿಗೆ ಬೇಕು ಅಂದ್ರೆ ಏನ್ ಮಾಡ್ಬೇಕಂತೆ? ಜಯಂತಿಗೆ ಮೊದಲು ಬಾಬಾ ಶುಭಾಶಯ ಅಂತ ಹೇಳ್ತಾರೆ. ವಾ ಮೇರೆ ಬಚ್ಚಿ, ವಾ ಮಕ್ಕಳೇ ಬಂದ್ಬಿಟ್ಟಿದ್ದೀರಿ, ಪೋಸ್ಟ್ ತಗೊಳ್ಳಿಕ್ ಬಂದಿದ್ದೀರಲ್ಲ, ನಿಮ್ಗೆ ಸುಸ್ವಾಗತ, ಶುಭಾಶಯ, ಒಳ್ಳೇದಾಗ್ಲಿ ಅಂತ ಹೇಳ್ತಾರಂತ. ಓಕೆ, ಮುಂದೆ ಏನ್ ಹೇಳ್ತಾರೆ ಗೊತ್ತಾ? ಇವಾಗ ನೋಡಿ ಇಡ್ತಾರೆ ಇಂಜೆಕ್ಷನ್ ಅನ್ನ. ಅಭಿ ಏಕ್ ಬಾತ್ ಕಹೋ, ಬಂದಿದ್ದೀರಿ ತಾನೆ? ಒಂದ್ ಮಾತು ಹೇಳ ಅಂತ ಕೇಳ್ತಾರೆ. ಏನಂತೆ? ತಯಾರ ಹೇ,
ತಯಾರಿದ್ದೀರಾ? ಕರ್ನಾ ಪಡೇಗ, ಮಾಡಬೇಕಾಗ್ತದೆ. ಹಾತ್ ಉಠಾವ್, ಕೈ ಎತ್ತಿ ಅಂತ ಹೇಳ್ತಾರೆ ಬಾಬಾ. ಡಬಲ್ ಫಾರಿನರ್ಸ್ ಮಾಡ್ತೀರಾ, ಟೀಚರ್ಸ್ ಮಾಡ್ತೀರಾ, ಏನ್ ಮಾಡ್ಬೇಕಂತೆ? तो आज बाप दादा ऐसे यादगार में शिव परमात्मा की यादगार में अक के फूल चढ़ाते हैं. ಶಿವರಾತ್ರಿಯ ದಿನದಲ್ಲಿ ಶಿವನಿಗೆ ಅಕ್ಕದ ಹೂವನ್ನು ಏನ್ ಮಾಡ್ತಾರಂತೆ? ಶಿವನ ಮೇಲೆ ಹಾಕ್ತಾರೆ. ಬೇರೆ ದಿನ ಹಾಕೋದಿಲ್ಲ, ಶಿವರಾತ್ರಿಯ ದಿನದಲ್ಲಿ ಬೇರೆ ದೇವತೆಗಳಿಗೂ ಕೂಡ ಹಾಕೋದಿಲ್ಲವಂತೆ. ಅದಕ್ಕಾಗಿ ಇವತ್ತು ನೀವೇನ್ ಮಾಡಬೇಕು? ಗುಲಾಬಿ ಹೂವಲ್ಲ, ಬೇರೆ ಯಾವುದೇ ಹೂಲಲ್ಲ, ಯಾವ್ದು ಹಾಕ್ಬೇಕಂತೆ? ನಾನು ನನ್ನದು ಲೆಕ್ಕದವು ಅಕ್ಕದ ಹೂ. ಇಲ್ಲಿ ಅಕ್ಕದ ಹೂ ಅಂತ ಬಾಬಾ ಏನ್ ಹೇಳ್ತಿದ್ದಾರೆ? ವಿಕಾರಗಳು. ಇಲ್ಲಿ ಈ ಮುರಳಿಯಲ್ಲಿ ವಿಶೇಷವಾಗಿ ಬಾಬಾ ಹೇಳ್ತಾ ಇರೋದು ವ್ಯರ್ಥ ಸಂಕಲ್ಪದ ಎಕ್ಕದವು ಎಕ್ಕದ ಹೂ. ವ್ಯರ್ಥ ಸಂಕಲ್ಪ ಏನದು? ವ್ಯರ್ಥ ಸಂಕಲ್ಪ ನಿನ್ನೇನೆ ಬಾಬಾ ಹೇಳಿದ್ರೆ ವ್ಯರ್ಥ ಸಂಕಲ್ಪ ಏನು ಅಂತ. ಇಂಥವ್ರ ಜೊತೆ ಮದ್ವೆ ಆಗ್ಬಾರ್ದಿತ್ತಲ್ಲ, ಇಂಥ ಪತಿನೇ ಇರ್ತಾರಾ, ನಾನು ಬೇರೆ ರೂಮ್ ಮಾಡ್ಕೊಡೋದು ಮಾಡ್ಕೊಡ್ತಾ ಇಲ್ಲ, ಇದೇ ಮನೇಲಿ ನನ್ನನ್ನು ಇಟ್ಟಿದ್ದೀರಿ. ನಿನ್ನೆ ನಡೆದಿರೋದು ಮುಂದೆ ಆಗ್ಬೇಕಾಗಿರೋದು, ಅದನ್ನ ಯಾವುದು ಕೂಡ ಏನ್ ಮಾಡಬಾರ್ದು, ಹೇಳ್ಬಾರ್ದು. ಭವಿಷ್ಯದಲ್ಲಿ ನಾನು ಏನ್ ಮಾಡಿದ್ದೇನೆ? ಸತ್ಯುಗಕ್ಕೆ ಹೋಗ್ಬಿಟ್ಟಿದ್ದೇನೆ, ರಾಜ ಆಗ್ಬಿಟ್ಟಿದ್ದೇನೆ, ಇದೆಲ್ಲ ಏನು? ವ್ಯರ್ಥ. ನಾಳೆ ಏನಾಗ್ತದೆ, ಹಿಂದೆ ಏನಾಗಿತ್ತು, ಅದರ ಬಗ್ಗೆ ನೀವೇನ್ ಮಾಡುವಂಗಿಲ್ಲ, ಚಿಂತೆ ಮಾಡಂಗಿಲ್ಲ. ಯೋಚನೆ ಚಿಂತನೆ ಏನೂ ಕೂಡ ಮಾಡುವ ಹಾಗೆ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕಂತೆ? ಆ ವ್ಯರ್ಥ ಸಂಕಲ್ಪ ಹೇಳುವಂಥದ್ದು ಮಕ್ಕಳಲ್ಲಿ ಸಮರ್ಥವಾದಂತಹ ಸಂಕಲ್ಪ ಮಾಡಲಿಕ್ಕೆ, ಸಂಪಾದನೆ ಮಾಡಲಿಕ್ಕೆ ಮಧ್ಯದಲ್ಲಿ ಏನಾಗ್ತಾ ಇದೆ ಅಂತೆ? ತುಂಬಾ ಸಮಯವನ್ನ ವ್ಯರ್ಥ ಮಾಡ್ತಾ. ಇದನ್ನ ಬಾಬಾ ರಿಸಲ್ಟ್ಸ್ ಅಲ್ಲಿ ನೋಡಿದ್ರು ಅಲ್ವಾ? ಯಜ್ಞದಲ್ಲಿ ಹಿಂಗಾಗ್ತಾ ಇದೆ, ಸೆಂಟರ್ನಲ್ಲಿ ಹಿಂಗಾಗ್ತಾ ಇದೆ, ಟೀಚರ್ಸ್ ಹಿಂಗ್ ಮಾಡ್ತಿದ್ದಾರೆ, ಯೋಗೇಶ್ ಅಣ್ಣ ಹಿಂಗ್ ಮಾಡ್ತಿದ್ದಾರೆ, ಯೋಗೇಶ್ ಅಣ್ಣ ಇಷ್ಟೆಲ್ಲ ಕಡಿಮೆತನ ಇದೆ. ಯಾರಲ್ಲಿ ಏನ್ ಕಡಿಮೆತನ ಇದೆ ಇಲ್ಲ, ಅದು ಬಾಬನಿಗೆ ಗೊತ್ತಲ್ಲ, ಅವ್ರು ಸರಿ ಮಾಡ್ತಾರಲ್ವಾ ಅಲ್ವಾ? ನೀವೆಲ್ಲ ಸ್ಕೂಲಿಗೆ ಹೋಗ್ತಿದ್ರೋ ಇಲ್ವೋ? ಹೋಗ್ತಾ ಇದ್ವಿ. ಹೌದಾ? ನಿಮ್ ಕೆಲ್ಸ ಇನ್ನು ಕೊಡ್ತಾರೆ, ಅದ್ ಕಲಿಯೋದು. ಟೀಚರ್ ಪಾಠ ಮಾಡ್ತಾರೆ, ಅದನ್ನ ಕೇಳೋ ತಾನೆ. ಹೌದು. ಪಕ್ಕದಲ್ಲಿ ಯಾವ ಸ್ಟೂಡೆಂಟ್ ಇದ್ದಾರೆ, ಅವ್ರೇನ್ ಮಾಡಿದ್ದಾರೆ, ಅವ್ರ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿದಾರೋ ಇಲ್ವೋ, ಸರಿ ಮಾಡಿದಾರೋ ಇಲ್ವೋ, ಟೀಚರ್ ಸ್ಕೂಲ್ ಮುಗಿದ ಮೇಲೆ ಎಲ್ಲಿಗೆ ಹೋಗ್ತಾರೆ, ಅದೆಲ್ಲ ನಿಮ್ಗೆ ಬೇಕಾ? ಇಲ್ಲ. ಬೇಡ. ಅವ್ರಿಗೆ ಯಾಕೆ ಡೈವೋರ್ಸ್ ಆಯ್ತು, ತಪ್ಪು ಇವ್ರದ, ಇವ್ರು ಹೆಂಡ್ತಿದ್ದ, ಮಕ್ಳು ಎಷ್ಟು ಜನ, ಮಕ್ಳು ಏನ್ ಮಾಡ್ತಾರೆ, ನಿಮ್ ಸಂಬಂಧ ಇದೆಯಾ? ಇಲ್ಲ. ನಿಮ್ ಕೆಲ್ಸ ಏನು? ನಮ್ ಅವ್ರು ಕೆಲ್ಸ ಹೇಳಿರುವಂತ ಪಾಠವನ್ನ ಕೇಳೋದು, ಅರ್ಥ ಮಾಡ್ಕೊಳ್ಳೋದು. ಹೌದು ತಾನೆ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳು ವ್ಯರ್ಥದಲ್ಲಿ ಹೆಚ್ಚಿನ ಸಮಯವನ್ನ ಕಳೀತಾ ಇದ್ದೀವಿ. ಅಲ್ವಾ? ಲೌಕಿಕದಲ್ಲಿ ಸುದ್ದಿ ತಗೊಳ್ಳೋದಪ್ಪ, ದೇಶ ವಿದೇಶದ ಸುದ್ದಿ ತಗೊಳ್ಳೋದು, ಹಾಗೆ ಓಕೆ, ವಿಷಯ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಅದರ ಆಳದಲ್ಲಿ ಹೋಗೋದು ತಪ್ಪು. ಆಸಕ್ತಿಯಿಂದ ಹೋಗೋದು ಹೌದು. ತಪ್ಪು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇದೆಲ್ಲದಿಂದ ನೀವೇನಾಗ್ಬೇಕು? ಮುಕ್ತರಾಗ್ಬೇಕು. ಹಾಗಿದ್ರೆ ಸಮರ್ಥ ಯಾವುದು ಆತ್ಮೀಯರೇ? ಸಮರ್ಥ ಇವತ್ತು ಲೌಕಿಕ ಸಂಪಾದನೆ ಮಾಡೋದನ್ನು ಕೂಡ ಬಾಬಾ ಹೇಳ್ತಾರೆ ವ್ಯರ್ಥ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ವ್ಯರ್ಥ. ಯಾಕೆ ವ್ಯರ್ಥ ಇರ್ಬೋದು? ಲೌಕಿಕ ಸಂಪಾದನೆ ಮಾಡೋದು ಯಾಕೆ ವ್ಯರ್ಥ ಇರ್ಬೋದು? ಅದರಿಂದ ಬಹಳಷ್ಟು ಸಮಯ ಕಳ್ದೋಗುತ್ತೆ. ಏನಾಗ್ತದೆ? ಸಮಯ ಕಳ್ಕೊಂಡ್ಬಿಡ್ತೀವಿ ಬಹಳಷ್ಟು. ಬಾಬಾ ಏನ್ ಹೇಳ್ತಾರೆ, ನಿಮ್ಮ ಶರೀರದ ನಿರ್ವಹಣೆಗೋಸ್ಕರ ನಿಮ್ಮ ಹತ್ರ ಹಣ ಇಲ್ಲ ಅಂತಂದ್ರೆ ಅದಕ್ಕೋಸ್ಕರ ನೀವು ಸಂಪಾದನೆ ಮಾಡೋದ್ರಲ್ಲಿ ತಪ್ಪು ಇಲ್ಲ. ಬೇಕಾದಷ್ಟು ಹಣ ಇದ್ದ ಮೇಲೂ ಕೂಡ ನೀವು ಮತ್ತೆ ಅದಕ್ಕೋಸ್ಕರ ಸಮಯ ಸಂಕಲ್ಪವನ್ನು ಕೊಡ್ತೀರಾ ಅಂತಂದ್ರೆ, ಸಂಪಾದನೆ ಮಾಡಿದ ಮೇಲೆ ಒಂದು ದಿನ ನಿಮ್ಮ ಎದುರುಗಡೆ ಢಮ್ ಅಂತ ಬಿಲ್ಡಿಂಗ್ ಬಿದ್ದೋಯ್ತು, ಅದರೊಳಗಡೆ ಏನಿತ್ತು? ಸಂಪಾದನೆ ಮಾಡಿದ್ದೆಲ್ಲ ಇತ್ತು. ವಜ್ರದ ನೆಕ್ಲೆಸ್ ಇತ್ತು, ಆಧಾರ್ ಕಾರ್ಡ್ ಇತ್ತು, ಪ್ಯಾನ್ ಕಾರ್ಡ್ ಇತ್ತು, ಬೀರು ತುಂಬಿರುವಂತ 300 ಬಟ್ಟೆಗಳಿದ್ವು, ವೆರೈಟಿ ಶೂಗಳಿತ್ತು, ಪಾತ್ರೆ ಇತ್ತು, ಒಳ್ಳೊಳ್ಳೆ ಡೈನಿಂಗ್ ಟೇಬಲ್ ಇತ್ತು, ಫರ್ನಿಚರ್ ಇತ್ತು, ಎಲ್ಲ ಏನಾಯ್ತು? ಇತ್ತು ಅಲ್ವಾ?
ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಓಕೆ, ನಿಮ್ಮ ಮನೆ ಅಪಾರ್ಟ್ಮೆಂಟ್ ಅಲ್ಲಿ ಕೆಳಗಡೆ ಫ್ಲೋರ್ ಅಲ್ಲಿ ಇತ್ತು. ಯಾಕೆ ಯಾವಾಗ ಎಲ್ಲಿ ಕೆಳಗಡೆ ಫ್ಲೋರ್. ಆ ಬಿಲ್ಡಿಂಗ್ 30 ಫ್ಲೋರ್ ಬಿಲ್ಡಿಂಗ್. ಎಷ್ಟು ಫ್ಲೋರು? 30 ಫ್ಲೋರ್. ನೀವು ಬೇರೆ ಊರಿಗೆ ಹೋದಾಗ ವಾಪಸ್ ಬರೋವರೆಗೆ ಅಲ್ಲಿ ಭೂಕಂಪ ಆಗ್ಬಿಟ್ಟು ಏನಾಗಿದೆ, ಡಮ್ ಅಂತ ಬಿದ್ದೋಗದೆ. ಹೋಯ್ತು. ಆವಾಗ ನೀವು ಮಾಡಿರುವಂತ ಸಂಪಾದನೆ ಎಲ್ಲಾ ವಸ್ತುಗಳು ನಿಮ್ಗೆ ಉಪಯೋಗಕ್ಕೆ ಬರುತ್ತಲ್ವಾ? ಇಲ್ಲ ಇಲ್ಲ ಬರೋದಿಲ್ಲ. ಬಿಲ್ಡಿಂಗ್ ಬಿದ್ದ ಮೇಲೆ ನಿಮ್ಮ ವಜ್ರದ ನೆಕ್ಲೆಸ್ಸು, ನಿಮ್ಮ ಆಧಾರ್ ಕಾರ್ಡು, ನಿಮ್ ಬಟ್ಟೆ, ನಿಮ್ ಡೈನಿಂಗ್ ಟೇಬಲ್ ಎಲ್ಲ ವಾಪಸ್ ಸಿಗತ್ತಲ್ವಾ? ಸಿಗೋದಿಲ್ಲ. ಅದು ವ್ಯರ್ಥ ಆಯ್ತು, ಸಮರ್ಥ ಆಯ್ತು. ವ್ಯರ್ಥ ಆಯ್ತು. ಸರಿ, ನೀವು ನಿಮ್ಮ ಸಮಯವನ್ನ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿಗೋಸ್ಕರ ಕೊಟ್ಟಿದ್ದೀರಿ. ಆ ಆಸ್ತಿ ನಿಮ್ಮ ಹತ್ರ ಇದೆ. ಆ ಬಿಲ್ಡಿಂಗ್ ಸಹಿತ ಅದನ್ನು ಕೂಡ ಎಲ್ಲ ಕೊಚ್ಕೊಂಡು ಹೋಗತ್ತಲ್ವಾ? ಇಲ್ಲ ಹೌದು. ಹೌದಲ್ವಾ ರಾಜಮಕ್ಕ? ಇಲ್ಲ ರಾಜಮಕ್ಕ ಯೋಚನೆ ಮಾಡ್ತಿದ್ದಾರೆ. ಓಕೆ ಅಂತ ಹೇಳ್ಬೇಕು, ಬೇಡೋ ಅಂತ. ಹೋಗತ್ತಾ ಇರಲ್ವಾ? ಇದೆಲ್ಲ ನಮ್ಮ ಹತ್ರನೇ ಇರ್ತದೆ. ಎಲ್ಲಿವರೆಗೆ ಹೇಳ್ತಾರೆ? ಮುಂದಿನ 21 ಜನ್ಮದವರೆಗೂ ಅದೇನಾಗತ್ತೆ ನಿಮ್ಮ ಹತ್ರ ಇರ್ತೈತೆ. ಇರುತ್ತೆ. ಸರಿ, ಈಗ ನೆಕ್ಲೆಸ್ ಎಲ್ಲ ಹೊರಟೋಗ್ಬಿಡ್ತು, ಏನು ಬಟ್ಟೆ ಎಲ್ಲ ಹೊರಟೋಗ್ಬಿಡ್ತು. ಆ ಶಾಂತಿ ತಗೊಂಡು ನಾವೇನ್ ಮಾಡೋಣ ಅಣ್ಣವ್ರೆ? ಏನ್ ಮಾಡುದು? ಏನ್ ಮಾಡ್ದೆ ನೀನು? ವಿಶ್ವಕ್ಕೆ ಕೊಡೋದು ಶಾಂತಿ. ವಿಶ್ವಕ್ಕೆಲ್ಲ ಹರಡಿಸ್ಬೇಕು. ಹೇಳ್ತಾರೆ, ಬಿಲ್ಡಿಂಗ್ ಬಿದ್ದಾಗ ಬಿಲ್ಡಿಂಗ್ ಸರಿ ಮಾಡ್ಲಿಕ್ಕೆ, ಅದನ್ನ ನೋಡ್ಲಿಕ್ಕೆ, ಅಥವಾ ಕೆಲವೊಂದು ಲೌಕಿಕದಲ್ಲೂ ಕೂಡ ಏನ್ ಮಾಡಿದ್ದಾರೆ, ಗೌರ್ಮೆಂಟ್ನವರು ಕೆಲವೊಂದು ಜನರನ್ನ ಟ್ರೈನಿಂಗ್ ಕೊಟ್ಟಿದ್ದಾರೆ. ಈ ರೀತಿ ಆದಾಗ ಅವರು ಬಂದ್ಬಿಟ್ಟು ಏನ್ ಮಾಡ್ತಾರೆ, ಬಿಲ್ಡಿಂಗ್ ಎಲ್ಲ ತೆಗೆದು ಅಲ್ಲಿರುವಂತ ವಸ್ತುಗಳನ್ನ, ವ್ಯಕ್ತಿಯನ್ನ ಏನ್ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ ಅಲ್ವಾ? ಹೌದು. ಡಾಕ್ಟರ್ ಏನ್ ಮಾಡ್ತಾರೆ? ಟ್ರೀಟ್ಮೆಂಟ್ ಕೊಡ್ತಾರೆ. ಚಿಕಿತ್ಸೆ ಕೊಡ್ತಾರೆ. ಯಾರ್ದು ಕೈ ಹೋಗಿದೆ, ಕಾಲು ಹೋಗಿದೆ, ಕಣ್ಣು ಹೋಗಿದೆ, ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಓಕೆ, ಯಾರ ಹತ್ರ ಬಟ್ಟೆ ಇದೆ, ಯಾರ ಹತ್ರ ಆಹಾರ ಇದೆ, ಅವ್ರು ಅದನ್ನ ಫ್ರೀ ಕೊಡ್ತಾರೆ ಅಲ್ವಾ? ಹೌದು. ಎಲ್ಲದರ ಜೊತೆಗೆ ಅಲ್ಲಿ ಆತ್ಮಗಳು ಕೂಡ ನೋವಿಂದ ಅನುಭವಿಸ್ತಾ ಇರ್ತಾರಲ್ವಾ? ಹೌದು. ಹೌದು. ಆ ಒಂದು ಬಿಲ್ಡಿಂಗ್ ಒಳಗಡೆ ಸಿಕ್ಕಾಗಿರುವಂತ ಜನ, ಅವರ ಸಂಬಂಧಿಗಳು, ಕೈಕಾಲು ಹೋಗಿರುವಂತವ್ರು, ಅಲ್ಲೂ ಕೂಡ ಆತ್ಮ ಏನಾಗುತ್ತೆ, ನೋವಿನಲ್ಲಿರ್ತದೆ. ಆ ಹೌದು. ಆತ್ಮಕ್ಕೆ ಶಾಂತಿ ಬೇಕೋ ಬೇಡವೋ? ಬೇಕು. ಯಾರು ಕೊಡ್ಬೇಕು? ನಾವು ನಾನೇ ಕೊಡ್ಬೇಕು. ಆ ಸಮಯದಲ್ಲಿ ನೀವು ತಂದೆಯಿಂದ ಅವರಿಗೆ ಶಾಂತಿ ಕೊಡಲಿಕ್ಕೆ ನಿಮಿತ್ತರಾದಾಗ, ಆ ಶಾಂತಿ ಕೊಡುವಂತ ಪ್ರೊಸೆಸ್ ಅಲ್ಲಿ ನಿಮಗೆ ಊಟ, ತಿಂಡಿ, ಬಟ್ಟೆ ಎಲ್ಲ ಬಾಬಾ ಕೊಡಿಸ್ತಾರೆ. ಹೌದು. ಅರ್ಥ ಆಯ್ತಾ? ಹೌದು ಆವಾಗ ಅಲ್ಲಿ ಅವಶ್ಯಕತೆ ಇದ್ದಾಗ ಡಾಕ್ಟರ್ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡಿದಾಗ ಡಾಕ್ಟರ್ ಸಂಬಳ ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ಅದೇ ರೀತಿ ಆ ಗ್ರೂಪಿಗೆ ಏನ್ ಇಟ್ಟಿದ್ದಾರೆ ಅಂತ, ಭೂಕಂಪ ಆದಾಗ, ಪ್ರವಾಹ ಆದಾಗ, ಜನರ ರಕ್ಷಣೆಯನ್ನ ಮಾಡಿದಾಗ ಅವ್ರು ಫ್ರೀ ಆಗಿ ಮಾಡ್ತಾರೋ, ಅವ್ರಿಗೆ ಸಂಬಳ ಸಿಗತ್ತ? ಗೌರ್ಮೆಂಟ್ ಸಂಬಳ ಕೊಡುತ್ತೋ ಕೊಡಲ್ವೋ? ಕೊಡುತ್ತೆ ಅದಕ್ಕಂತಾನೆ ಅವರಿಗೆ ನಿಮಿತ್ತ ಮಾಡಿರ್ತಾರೆ ತಾನೆ. ಹೌದು. ಹೌದು. ಅಂತಿಮ ಸಮಯದಲ್ಲಿ ಈ ರೀತಿ ಎಲ್ಲ ಬರಲ್ವೋ? ಬರುತ್ತೆ ಬರ್ತೈತೆ. ಆವಾಗ ನಿಮ್ಮ ಹತ್ರ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇದ್ರೆ, ಆವಾಗ ನೀವು ಕೊಡಲಿಕ್ಕೆ ನಿಮಿತ್ತರಾದ್ರೆ, ಅವಾಗ ನಿಮ್ ಊಟ, ತಿಂಡಿ, ಬಟ್ಟೆ ಬಾಬಾ ಗೌರ್ಮೆಂಟ್ ಕೊಡ್ತದ ಕೊಡಲ್ವೋ? ಕೊಡುತ್ತೆ ಕೊಡುತ್ತೆ. ಯಾವ ಗೌರ್ಮೆಂಟ್? ಈಶ್ವರೀಯ ಬಾಬಾ ಗೌರ್ಮೆಂಟ್. ಹಾಗಿದ್ರೆ ಯಾವ್ದನ್ನ ಮಾಡ್ಕೊಳ್ಬೇಕು ಇವಾಗ ಹೇಳಿ ನಾನು? ಬಾಬಾ ಅವ್ರದ್ದೇ ಮಾಡ್ಬೇಕು. ಅರ್ಥ ಆಯ್ತಾ? ಅದನ್ನ ಮಾಡ್ಕೊಳ್ಬೇಕು ಅಂತಂದ್ರೆ, ಈಗ ನೀವು ಮಾಸ್ಟರ್ ಸರ್ವಶಕ್ತಿವಾನ್ ಪೋಸ್ಟ್ ಅಲ್ಲಿ ಕೂತ್ಕೊಂಡು ಏನ್ ಮಾಡ್ಬೇಕಾಗ್ತದೆ? ಶಕ್ತಿ ಕೊಡ್ಬೇಕು. ಸರ್ವ ಶಕ್ತಿಗಳು ವಿಶ್ವಕ್ಕೆ ಶಕ್ತಿಯನ್ನ ಕೊಡಲಿಕ್ಕೆ ನಿಮಿತ್ತರಾದಾಗ, ಮಕ್ಕಳೇ, ಪೂರ್ತಿ ವಿಶ್ವದ ನೀವ್ ಯಾರ್ಯಾರ ಹತ್ರ ಸಾಲ ತಗೊಂಡಿದ್ದೀರೋ ಆ ಎಲ್ಲ ಸಾಲ ಏನಾಗತ್ತೆ, ಕ್ಲಿಯರ್ ಆಗುತ್ತೆ. ಏನಾಗತ್ತೆ? ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗುತ್ತೆ ಎಲ್ಲ. ಆಗ ಆ ರೀತಿ ಆದಾಗ ನೀವಿರುವಂತ ಸ್ಥಳದಲ್ಲಿ ಜನ ಓಡ್ ಬರ್ತಾರೆ. ಏನ್ ಬರ್ತಾರೆ? ನಾವಿರುವ ಸ್ಥಳದಲ್ಲಿ ಓಡ್ ಅವಾಗ ಬರ್ತಾರೆ ಜನ. ಹಾಸ್ಪಿಟ್ಲ್ ಇರೋದಿಲ್ಲ, ಕರೆಂಟ್ ಇರೋದಿಲ್ಲ, ICU ಇರೋದಿಲ್ಲ, ಅದ್ಯಾವುದು ಇರೋದಿಲ್ಲ. ಕೇವಲ ಪರಮಾತ್ಮನ ಶಕ್ತಿಯಿಂದ ಮಾತ್ರ ಎಲ್ಲ ಸಮಸ್ಯೆಗಳೇನಾಗ್ತವೆ? ಪಾರಾಗ್ತವೆ. ಯಾರ್ದೋ ಶರೀರದಲ್ಲಿ ಭೂತ ಪ್ರೇತ ಆತ್ಮಗಳಿರ್ಬೋದು, ಯಾರಿಗೋ ಕಾಯಿಲೆಗಳಿರ್ಬೋದು. ನಾವು ಕೂಡ ಎಷ್ಟೋ ಅನುಭವಗಳನ್ನ ಕೇಳ್ತೀವಲ್ವಾ? ರಾಜಯೋಗ ಮಾಡ್ಬಿಟ್ಟು ಹಾರ್ಟ್ ಬ್ಲಾಕೇಜ್ ಅನ್ನ ಕ್ಲಿಯರ್ ಆಗಿ ಮಾಡ್ಕೊಂಡ್ಬಿಟ್ರು, ಬ್ರೈನ್ ಟ್ಯೂಮರ್ ಅನ್ನ ಕಡಿಮೆ ಮಾಡ್ಕೊಂಡ್ಬಿಟ್ರು, ಹಣಕಾಸಿನ ಸಮಸ್ಯೆ ಸರಿ ಮಾಡ್ಕೊಂಡ್ಬಿಟ್ರು ಅಂತ ಕೆಲವರ ಅನುಭವಗಳನ್ನ ನಾವೇನ್ ಮಾಡ್ತಿದೀವಿ? ಕೇಳ್ತಾ ಇದೀವಿ.
ನಾವು ಕೇಳ್ತೀವಲ್ವ, ಆಗ ವಿಶ್ವದಲ್ಲಿ ಯಾರಿಗೆ ಯಾವ ಅವಶ್ಯಕತೆ ಇದೆಯೋ ಸ್ಥೂಲವಾಗಿ, ಸೂಕ್ಷ್ಮವಾಗಿ, ಆತ್ಮಿಕವಾಗಿ, ಶಾರೀರಿಕವಾಗಿ ಎಲ್ಲ ಏನಾಗ್ತದೆ ನಿಮ್ಮ ಮೂಲಕ ಬಾಬಾ ಏನ್ ಮಾಡ್ತಿರ್ತಾರೆ, ಕೊಡ್ತಾ ಇರ್ತಾರೆ. ಅವಾಗ ನಿಮ್ಮಲ್ಲಿ ಅಷ್ಟು ಸ್ಟಾಕ್ ಇರಬೇಕಾಗ್ತದೆ. ಆವಾಗ ಅಷ್ಟನ್ನ ತಗೊಳ್ಳಿಕ್ಕೆ ಅವ್ರು ಬಂದಾಗ ಖಾಲಿ ಕೈಯಲ್ಲಿ ಬರ್ತಾರ? ಇಲ್ಲ. ಏನು ಬರ್ತಾರೆ? ದುಡ್ಡು ತಗೊಂಡು ಬರ್ತಾರೆ, ಹಣ್ಣು ತಗೊಂಡು ಬರ್ತಾರೆ, ಹೌದಣ್ಣ. ಊಟ ತಿಂಡಿ ತಗೊಂಡು ಬರ್ತಾರೆ ನಿಮ್ಮ ಕಡೆ. ಅವಾಗ ನೀವು ಉಪವಾಸ ಬೀಳ್ತೀರಾ? ಇರೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಅಂತಹ ಮಕ್ಕಳಿಗೆ ಎಂದೂ ಕೂಡ ಉಪವಾಸ ಬೀಳೋದಿಲ್ಲ. 3 ದಿನ ಊಟ ಕೊಡೋ ಜವಾಬ್ದಾರಿ ನನ್ನದು. ತಂದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಮಕ್ಕಳು ಯೋಚನೆ ಮಾಡಿ ಏನಂತ, ಅಣ್ಣವ್ರೆ 2 ಫ್ಲೋರ್ ಕಟ್ಬಿಟ್ಟಿದೀವಿ, ಇನ್ನೊಂದು ಫ್ಲೋರ್ ಕಟ್ಟಬೇಕು. ಡಬಲ್ ಬೆಡ್ರೂಮ್ ಆಗಿದೆ, ಇನ್ನೊಂದು ಬೆಡ್ರೂಮ್ ಬೇಕು, ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು ಅಂತ ಹೇಳ್ಬಿಟ್ಟು ಸ್ಥೂಲವಾದಂತ ಆಸ್ತಿ ಮಾಸ್ತಿ ಮಾಡೋದ್ರ ಕಡೆಗೆ ಸಮಯ ಸಂಕಲ್ಪ ಶಕ್ತಿಯನ್ನ ಕೊಡ್ತೀರೋ, ಅಥವಾ ಸ್ವಲ್ಪ ಜ್ಞಾನಿಗಳಾಗಿ ಬುದ್ಧಿವಂತರಾಗಿ ಏನ್ ಮಾಡ್ತೀರಿ, ವ್ಯರ್ಥ ಸಂಕಲ್ಪವನ್ನ ಚಿಂತೆಯನ್ನು ದೂರ ಮಾಡಿ ನಂಬಿಕೆಯಿಂದ, ವಿಶ್ವಾಸದಿಂದ, ನಿಶ್ಚಯದಿಂದ, ಭಗವಂತನ ಮೇಲಿರುವಂತಹ ಭರವಸೆಯಿಂದ ಭಗವಂತನ ಮಾತನ್ನ ಕೇಳ್ತೀರಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಬೇಕು. ಒಂದ್ ಕಡೆಗೆ ಲೌಕಿಕದಲ್ಲಿ 4 ಲಕ್ಷ ರೂಪಾಯಿದ ಪ್ಯಾಕೇಜ್ ಇದೆ. ಯಾವುದು? ಲೌಕಿಕ ಡ್ಯೂಟಿ. ಡೈಲಿ 16 ಗಂಟೆ ಮಾಡಬೇಕು, ಚೆನ್ನಾಗಿ ಬೈಸ್ಕೊಳ್ಬೇಕು, ಆಫೀಸಿಗೆ ಹೋಗ್ಬಿಟ್ಟು 4 ಲಕ್ಷ ರೂಪಾಯಿ ಸಿಗ್ತದೆ. ಹಗಲು ರಾತ್ರಿ ಎಷ್ಟು ಕೆಲಸ ಮಾಡಿದ್ರು ಕೂಡ ಏನ್ ಮಾಡ್ಬೇಕು, ಅಣ್ಣೋರೇ ಟೆನ್ಷನ್ನೇ ಟೆನ್ಷನ್. ಎಷ್ಟು ಕೆಲಸ ಮಾಡಿದ್ರು ಕೂಡ ನಮ್ಗೇನಿಲ್ಲ, ಜನ ಹೊಗಳೋದೇ ಅರೇ 4 ಲಕ್ಷ 5 ಲಕ್ಷ 6 ಲಕ್ಷ ಬಿಲ್ಡಿಂಗು ಅಪಾರ್ಟ್ಮೆಂಟ್ ಅಲ್ಲಿ ಹೋಗ್ತಿರೋ. ಇನ್ನು ನಿರಾಕಾರವಾದಂತಹ ಏನ್ ತಗೊಳ್ತೀರಿ, ಈಶ್ವರಿ ಸೇವೆ ಮಾಡುವಂತ ಅಪಾಯಿಂಟ್ಮೆಂಟ್ ತಗೊಳ್ತಿರೋ. ನಿಮ್ಗೆ ನೀವೇನ್ ಮಾಡಿ ಚೆಕ್ ಮಾಡ್ಕೊಬೇಕು. ಅದಕ್ಕಾಗಿ ಇವತ್ತಿನ ದಿನ ಆ ವ್ಯರ್ಥ ಸಂಕಲ್ಪವನ್ನೇನ್ ಮಾಡ್ಬೇಕು, ಸ್ಪಷ್ಟತೆಯಲ್ಲಿ ಇನ್ನು ಮೇಲೆ ನಾನು ನನ್ನ ಸಮಯ ಸಂಕಲ್ಪವನ್ನು ಯಾವ್ದಕ್ಕೆ ಕೊಡ್ಬೇಕು. ಪತಿಗೋಸ್ಕರ ಕೊಡ್ತಿರೋ, ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಕೊಡ್ತಿರೋ, ಯಾರಿಗೋಸ್ಕರ ಕೊಡಬೇಕು? ಪರಮಾತ್ಮನಿಗೋಸ್ಕರ ಕೊಡಬೇಕಾಗ್ತದೆ ಅಲ್ವಾ? ಅದಕ್ಕೆ ನೀವೇನ್ ಮಾಡ್ಬೇಕು ಮಕ್ಕಳೇ, ಚೆಕ್ ಮಾಡ್ಕೊಳ್ಳಿ. ಮಕ್ಕಳು ಏನ್ ಹೇಳಿದ್ರು, ಮೊಮ್ಮಕ್ಳು ಏನ್ ಹೇಳಿದ್ರು, ಪತಿ ಏನ್ ಹೇಳಿದ್ರು, ಅಪ್ಪ ಅಮ್ಮ ಏನ್ ಹೇಳಿದ್ರು, ಅದಕ್ಕಿಂತ ಹೆಚ್ಚಿಗೆ ಅವರ ಮಾತನ್ನ ಕೇಳಿ. ಅವ್ರ ಜೊತೆ ಜಗಳ ಮಾಡಿ ಗಲಾಟೆ ಮಾಡ್ಬಿಟ್ಟು ಮಾಡೋದ್ ಬೇಡ. ಆದ್ರೆ ಹೆಚ್ಚಿನ ಸಮಯ ನೀವು ಯಾರಿಗೆ ಕೊಡ್ಬೇಕಾಗ್ತದೆ? ಮದುವೆ ಆದ್ಮೇಲೆ ಮಹಿಳೆಯ ಕರ್ತವ್ಯ ಮೊದಲು ಪತಿ ಮತ್ತು ಪತಿಯ ಕುಟುಂಬವನ್ನು ನೋಡುವಂಥದ್ದು. ಅಪ್ಪ ಅಮ್ಮನ ಮನೇಲಿ ಏನಾದ್ರು ಆದ್ರೆ ಹೋಗ್ಬಿಟ್ಟು ಸಹಯೋಗ ಮಾಡ್ಕೊಂಡು ಬರ್ಬೇಕು, ಸಹಾಯ ಮಾಡ್ಬೇಕು, ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ಬರ್ಬೇಕೆ ಹೊರತು ಹೆಚ್ಚಿನ ಸಮಯ ಎಲ್ಲಿ ಇರ್ಬೇಕು? ಪತಿ ಮನೇಲಿ ಇರ್ಬೇಕಾಗ್ತದೆ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನೀವು ಹೆಚ್ಚಿನ ಸಮಯ ಬಾಬಾರವರಿಗೆನೆ ನಿಮ್ಮ ತನು ಮನವನ್ನ ಕೊಡಬೇಕಾಗ್ತದೆ. ವಿಶೇಷವಾಗಿ ಯಾವ್ದಕ್ಕೋಸ್ಕರ? ವಿಶ್ವ ಕಲ್ಯಾಣಕ್ಕೋಸ್ಕರ, ಸರ್ವಶಕ್ತಿಯನ್ನು ಕೊಡುವುದಕ್ಕೋಸ್ಕರ. ಅದಕ್ಕಾಗಿ ಮೊದಲು ನೀವು ಈ ಸಾಧನೆಯನ್ನ ಮಾಡಿ. ಮೊದಲು ನೀವೇನ್ ಮಾಡ್ಬೇಕು? ಸಾಧನೆ ಮಾಡಿ. ಜೊತೆಗೆ ನಿಮ್ಮ ಸಹೋದರ ಆತ್ಮರಿದ್ದಾರಲ್ಲ, ಸಹೋದರ ಇಲ್ಲಿ ಸಹೋದರಿ ಆತ್ಮ, ಅವರು ಕೆಳಗಡೆಗಿದ್ರೆ ಅವರನ್ನು ಕೂಡ ಏನ್ ಮಾಡಿ, ಆ ಪೋಸ್ಟಿಗೆ ಬರಲಿಕ್ಕೆ ಅವರಿಗೂ ಕೂಡ ಸಹಯೋಗ ಕೊಡಿ. ಅವರನ್ನು ಇನ್ನೂ ಕೆಳಗಡೆಗೆ ತಳ್ಳಬೇಡಿ, ಅವರನ್ನು ಮೇಲಕ್ಕೆ ಬರ್ಲಿಕ್ಕೆ ವಿಧಿವಿಧಾನವನ್ನು ಕಲ್ಸ್ಕೊಡಿ. ಯಾರೊಬ್ರು PhD ಮಾಡಿದ್ದಾರೆ, ಡಾಕ್ಟರ್ ಅಂತ ಹೆಸರು ಹಾಕೊಂಡಿದ್ದಾರೆ ಅಂತಂದ್ರೆ, ಇನ್ನೊಬ್ರು ಯಾರೋ PhD ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಏನ್ ಮಾಡ್ಬೇಕು? ಸಹಯೋಗ ಕೊಡ್ಬೇಕು, ಸಹಯೋಗವನ್ನ ಕೊಡಬೇಕಾಗ್ತದೆ. ಹಾಗೆ ನೀವು ಮುಂದುವರಿತಾ ಸಾಧನೆಯನ್ನ ಮಾಡ್ತಾ, ವಿಶ್ವ ಪರಿವರ್ತನೆ ಮಾಡ್ತಾ, ನಿಮ್ಮ ಬೇರೆಯವ್ರಿಗೂ ಕೂಡ, ನಿಮ್ಮ ಜೊತೆಲಿರುವಂತ ಬೇರೆಯವ್ರಿಗೂ ಕೂಡ ಏನ್ ಮಾಡ್ಬೇಕಾಗ್ತದಂತೆ? ಸಹಯೋಗವನ್ನ ಕೊಡಬೇಕು. ಅದ ಮಾಡ್ಬೇಕು ಅಂತಂದ್ರೆ ಮಕ್ಕಳೇ, ವ್ಯರ್ಥ ಸಂಕಲ್ಪದ ಕೆಕ್ಕದ ಹೂವನ್ನ ನೀವೇನ್ ಮಾಡ್ಬೇಕು? ಸಮರ್ಪಣೆ ಮಾಡೋದು. ಅಯ್ಯೋ ನಮ್ಮ ಹತ್ರೆಲ್ಲ ಆಗತ್ತಾ ಅಣ್ಣವ್ರೆ, ಇದೆಲ್ಲ ನಮ್ಮ ಹತ್ರ ಆಗೋದಿಲ್ಲಪ್ಪ ಅಂತ ಏನ್ ಮಾಡ್ಬೇಡಿ. ಮೊದ್ಲೇ ಹೇಳ್ಬಾರ್ದು. ನಾವೆಲ್ಲ ಹಳ್ಳಿಯವ್ರು ಇರೋರು, ನಾವು ಓದ್ಲೇ ಇಲ್ಲ ಅಂತ ಹೇಳ್ತೀವಿ ಅಲ್ವಾ? ನಾವೆಲ್ಲ ಮಾತೇರು ಅಲ್ವಾ? ಎಲ್ಲಿಂದ್ರೂ ಮಾಡ್ಬೋದಣ್ಣ. ಜಾನಕಿ ದಾದಿ ಎಷ್ಟು ಓದಿದ್ದು?
ಎಷ್ಟು ಓದಿರೋದು ಜಾನಕಿ ದಾದಿ? ಮೂರನೇ ಕ್ಲಾಸ್. ಓದಿಲ್ಲ. 4ನೇ ಕ್ಲಾಸ್. ಅದು ನಮ್ಗೆ ಇಂಗ್ಲಿಷ್ ಬರಲ್ಲ ಅಂತ ಫಾರೆನ್ ಸೇವಾ ನಿಲ್ಲಿಸಿದಾರ ಅವರು? ಇಲ್ಲ. ಅಯ್ಯೋ ನಾನು ಸಣ್ಣ ಕಾಣ್ತೇನಪ್ಪ, ನಾನು ಹೋಗೋದಿಲ್ಲ, ಎಲ್ಲ ನನ್ ಮಗು ಅಂತ ಹೇಳ್ತಾರಂತ ನಿಲ್ಲಿಸಿದ್ರ? ಇಲ್ಲ. ಇಲ್ವಲ್ಲ. ಮಮ್ಮ ಯೋಚನೆ ಮಾಡ್ದ, ಅಯ್ಯೋ ನಾನು ಯಜ್ಞಕ್ಕೆ ಧನನೇ ಕೊಟ್ಟಿಲ್ಲ ಅಂತ ಯೋಚನೆ ಮಾಡಿದ್ರ ಮಮ್ಮ? ಇಲ್ಲ. ಅಯ್ಯೋ ನನಗೆ 80 ವರ್ಷ ಆಗಿದೆಯಪ್ಪ, ನನಗೆ ಇವತ್ತೇನು ಸೇವೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಏನ್ ಮಾಡಿದ್ರು, ಜಾನಕಿ ದಾದಿ ಬೆಡ್ಡಲ್ಲಿ ಮಲ್ಕೊಂಡ್ಬಿಟ್ಟಿದ್ರು. ಇಲ್ಲ. ಏನ್ ಮಾಡಿದ್ರು? ಎಲ್ಲ ಸೇವೆ ಸಲ್ಸಿದ್ರು. 103 ವರ್ಷ ಆದ್ರೂ ನಮ್ಗಿಂತ ಮೊದ್ಲೊಬ್ಬರು ಡೈಮಂಡ್ ಅಲ್ಲಿ ಕೂತ್ಕೊಳ್ತಿದ್ರು. ಹೌದಾ? ಹೌದು. ಹೌದು. ನಮ್ಮ ಎದುರುಗಡೆ ಉದಾಹರಣೆ ಕೊಟ್ಟಿದ್ದಾರೆ ತಾನೆ ಬಾಬಾ. ಹೌದು. ಸರಿ, ಬ್ರಹ್ಮ ಬಾಬನನ್ನ ನಾವು ನೋಡಿಲ್ಲ, ಮಮ್ಮಾರನ್ನ ನೋಡಿಲ್ಲ, ಆದ್ರೆ ದಾದಿಯವ್ರು ನೋಡಿದಿರಲ್ವಾ? ಹೌದು. ದಾದಿಯವರು ಸ್ಟೇಜಲ್ಲಿ ಬರ್ಬೇಕಾದ್ರೆ ಒಳ್ಳೊಳ್ಳೆ ಇಸ್ತ್ರಿ ಬಟ್ಟೆ ಹಾಕೊಂಡ್ಬಿಟ್ಟು ಎಲ್ಲ ಮುಖವನ್ನೆಲ್ಲ ಚಂದ ಡೆಕೋರೇಷನ್ ಮಾಡ್ಕೊಂಡು ಬಂದ್ಬಿಟ್ಟು ಸ್ಟೇಜ್ ಮೇಲೆ ಕೂತ್ಕೊಳ್ಳೋರು. ಇಲ್ಲ. ಅವ್ರು ಪಿಜ್ಜಾ ಬರ್ಗರ್ ಎಲ್ಲ ಒಳ್ಳೊಳ್ಳೆ ಊಟ ತಿನ್ನೋರು. ಇಲ್ಲ. ಉದಯ್ಪುರ, ಅಜ್ಮೀರು, ದುಬೈ ಎಲ್ಲ ಸುತ್ಲಿಕ್ಕೆ ಹೋಗೋರು. ಇಲ್ಲ. ಇಲ್ಲ. ಇದೆಲ್ಲ ಯಾರು ಮಾಡ್ತಿರೋದು? ನಾನೇ ಮಾಡೋದು. ಅದಕ್ಕೆ ನಮಗೂ ಅವ್ರಿಗಿರುವಂತ ವ್ಯತ್ಯಾಸ ಹೌದು. ಅರ್ಥ ಆಯ್ತಾ? ಅವ್ರು ಏನು ಬಟ್ಟೆ ಗಿಟ್ಟೆ ಏನು ಹಾಕೊಂಡಿಲ್ಲ, ಊಟ ತಿನ್ಲಿಕ್ಕೆ ಏನು ತಿಂದಿಲ್ಲ, ಒಳಗಡೆ ಖುಷಿಯಾಗಿತ್ತು. ಖುಷಿಯಾಗಿದ್ರು. ಹೌದು. ನಮ್ಗೆಲ್ಲ ಬೇಕು. ಕೊಟ್ಬಿಟ್ಟು ಒಳಗಡೆ ದಗ 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 ಅಂತ ಏನ್ ಮಾಡ್ತೀವಿ? ಹುರಿತೀವಿ. ಉರಿಯೋದಷ್ಟೆಲ್ಲ ಬೇರೆಯವ್ರನ್ನು ಕೂಡ ಉರಿಸ್ತಾ ಇದ್ದೀವಿ, ಹೌದಲ್ಲ. ಅವನ ಹೆಸರನ್ನ ಹಾಳ ಮಾಡ್ತಾ ಇದ್ದೀವಿ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ಒಂದು ವ್ಯರ್ಥ ಸಂಕಲ್ಪದ ಏನ್ ಹೇಳಿ ಸಮರ್ಪಣೆ. ಎಕ್ಕದ ಹೂವನ್ನ ಇವತ್ತು ನನಗೆ ಸಮರ್ಪಣೆ ಮಾಡಿ, ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ ಏನಾಗ್ತದೆ ಅದ್ರ ಬಗ್ಗೆ ನೀವು ಗಮನ ಕೊಡದೆ ಸೀದಾ ಮಾಸ್ಟರ್ ಸರ್ವಶಕ್ತಿಮಾನ್ ಫೋರ್ಸ್ ತಗೊಳ್ಳೋದು, ಮತ್ತೇನ್ ಮಾಡೋದು? ಕೆಲಸ ಮಾಡೋದು. ಬೆಂಗಳೂರು ಅಂತ ಊರಲ್ಲಿ ನೋಡ್ಬೇಕು, ಅವ್ರಿಗೆ ಏನ್ ಕೆಲಸ ಕೊಟ್ಟಿದಲ್ಲ, ಸೀದಾ ಅಲ್ಲಿ ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಕೆಲಸ ಮಾಡ್ಕೊಂಡು ಬರ್ತಾರೆ. ರೋಡಲ್ಲಿ ಎಲ್ಲಿ ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಲಿ ಏನದು ಆಗ್ಲಿ ಅವ್ರಿಗೇನು ಸಂಬಂಧ ಇಲ್ಲ. ಅವ್ರಾಯ್ತು, ಅವ್ರ ಕೆಲಸ ಆಯ್ತು, ಅವ್ರ ಮನೆ ಆಯ್ತು, ಅವ್ರ ಹಣ ಸಂಪಾದನೆ ಆಯ್ತು, ಅಷ್ಟೇ ಅಲ್ವಾ? ಇವತ್ತಿನ ದಿನದಲ್ಲಿ ಅಪ್ಪ ಅಮ್ಮ ಬೊಬ್ಬೆ ಹೊಡಿತಾ ಇದ್ರು ಕೂಡ ಮಕ್ಕಳು ಮೊಮ್ಮಕ್ಕಳು ನೋಡೋದು, ಅಯ್ಯೋ ನಮ್ಗೆ ರಜಾನೆ ಸಿಗೋದಿಲ್ಲಪ್ಪ, ಕೆಲ್ಸದಿಂದ ತೆಗ್ದಾಕ್ತಾರಪ್ಪ ಅಂತ ಏನ್ ಮಾಡ್ತಾರೆ? ಓಡ್ತಾ ಇರ್ತಾರೆ. ಎಲ್ಲಿಗೆ? ಕೆಲ್ಸಕ್ಕೆ. ಅದೇ ಇವರ ಮಗನಿಗೆ ಏನಾದ್ರೂ ಕಾಲೇಜಿಗೆ ಸೇರಿಸ್ಬೇಕು, MBBS ಸೇರಿಸ್ಬೇಕು, ವಾರ ಗಟ್ಲೆ ರಜೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ? ಓಡಾಡ್ತಾರೆ. ನನ್ನ ಮಗ ಅಲ್ವಾ, ವಯಸ್ಸಾದ್ಮೇಲೆ ನನ್ಗೆ ಸಾಕ್ತಾನಲ್ವಾ? ನೀವು ನಿಮ್ಮ ಅಪ್ಪ ಅಮ್ಮನನ್ನ ಸಾಕಿದ್ರೆ ಅವ್ರು ನಿಮ್ಗೆ ಸಾಕ್ತಾನೆ. ಹೌದು. ನಿಜ. ನೀವು ಅಪ್ಪ ಅಮ್ಮನಿಗೆ ಗೋಳು ಹೊಯ್ಕೊಂಡ್ರೆ ಅವ್ರ ಯಾಕೆ ಸಾಕ್ತಾರೆ? ಅವ್ರು ಗೋಳೈಕೊಂತಾರೆ. ಆಗತ್ತೆ ತಾನೆ. ಹೌದು. ಇವ್ರು ವೈಯಕ್ತಿಕ ಟೂರಿಗೆ ಇವ್ರಿಗೆ ರಜೆ ಸಿಗ್ತದೆ, ಮಕ್ಕಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ರಜೆ ಸಿಗ್ತದೆ. ಎಲ್ಲಿ ರಜೆ ಸಿಗೋದಿಲ್ಲ? ತಂದೆ ತಾಯಿಗೆ ಮಾಡಾಕ ರಜೆ ತಂದೆ ಸಿಗಲ್ಲ. ತಾಯಿ ಮಾಡ್ಲಿಕ್ಕೆ ರಜೆ ಸಿಗೋದಿಲ್ಲ, ಮತ್ತೆ ಈಶ್ವರಿ ಕಾರ್ಯಕ್ಕೆ ರಜೆ ಸಿಗೋದಿಲ್ಲ. ರಜೆ ಸಿಗಲ್ಲ. ಹೌದು. ಕಾರ್ಯ ಹೇಳ್ಬಿಟ್ಟು 108 ನೆಪಗಳು ಬಂದ್ಬಿಡ್ತಾವಪ್ಪ ಅಲ್ವಾ? ನೀವು ಯಾವಾಗ 108 ನೆಪ ಹೇಳಿದಾಗ ಬಾಬಾನು ಕೂಡ ಏನ್ ಮಾಡ್ತಾರೆ? ನೀವು ಸಹಯೋಗ ಕೇಳಿದಾಗ ಆವಾಗ್ಲೂ ಬಾಬಾ ನೀವು 108 ಹೇಳಿದ್ರೆ ಬಾಬನ ಹತ್ರ 110 ನೆಪ ಇದೆ. 2 ಜಾಸ್ತಿನೇ ಇದೆ ನಮ್ಮ ಅಪ್ಪನ ಹತ್ರ. ಓಕೆನಾ? ಯಾವ ಮಕ್ಕಳು ಹೆಂಗ್ ಇರ್ತಾರೋ ಬಾಬಾನು ಅವ್ರ ಜೊತೆ ಏನ್ ಮಾಡ್ತಾರೆ? ಹಂಗೆ ಇರ್ತಾರೆ. ಹಾಗೆ ಇರ್ತಾರೆ. ಅದೇ ರೀತಿ ವ್ಯವಹಾರವನ್ನ ಮಾಡ್ತಾರೆ. ಹೌದು. ಅದಕ್ಕಾಗಿ ನಾನು ಪರಿವರ್ತನೆ ಆಗಿ ವಿಶ್ವ ಪರಿವರ್ತನೆ ಆಗ್ಬೇಕು. ಅದಕ್ಕಾಗಿ ಬಾಬಾ ಹತ್ರ ಹೊಸ ಜಯಂತಿಗೆ ನಿಮ್ಗೆ ಶುಭಾಶಯಗಳು. ಓಕೆ. ಓಂ ಶಾಂತಿ. ಓಂ ಶಾಂತಿ.